expected the world, but it flew away from her reach. So she ran away in her sleep and dreamed of paradise, paradise. Every time she closed her eyes, when she was just a girl, she expected the world, but it flew away from her reach, and the bullets catching her teeth. Life goes on, it gets so heavy, the wheel breaks the butterfly. Every tear a waterfall. In the night, the stormy night, she closed her eyes. In the night, the stormy night, away she flies. A dream of so lying underneath those stormy skies. She said, oh, I know the sun was set to rise. This could be paradise, could be paradise. Oh, when she was just a girl, she expected the world, but it flew away from her reach. So she ran away in her sleep and dreamed of paradise, paradise. ಬಗ್ಗೆ ಕೂಡ ಏನಾದರೂ ಡೌಟ್ ಇದ್ರೆ ಏನಾದರೂ ಸಮಸ್ಯೆಗಳಿದೆ ನಮ್ಮ ವಾಲಂಟಿಯರ್ಸ್ ಇಲ್ಲೇ ಇದ್ದಾರೆ ವಾಲಂಟಿಯರ್ಸ್ ಆದಷ್ಟು ಬೇಗ ಅವರನ್ನ ಸಂಪರ್ಕಿಸಿ ನಿಮಗೆ ಏನೇ ಅಗತ್ಯ ಇರಬಹುದು
ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಪೋಲಿಂಗ್ ಲೈಟಿಂಗ್ಗೆ ನಿಶಾ ಮತ್ತು ಸಂಜಯ್ ಅವರಿದ್ದಾರೆ. ಹಾಗೆ ಬೆಸ್ಟ್ ಮಧು ಮತ್ತೆ ಕರುಣ ಅವರಿದ್ದಾರೆ. ಪೇಂಟಿಂಗ್ಗೆ ಗಿರಿ, ಅಭಿ, ಮಂಜುನಾಥ್ ಅವರಿದ್ದಾರೆ. ಹಾಗೆ ಫೋಟೋಗ್ರಫಿಗೆ ಭಾವನಾ ಅಂತ ಸಚಿನ್ ಇದ್ದಾರೆ. ಈ ಎಲ್ಲ ಕಾರ್ಯಕರ್ತರು ಕೂಡ ಇದೇ ಒಂದು ಕೆಲಸದಲ್ಲಿದ್ದಾರೆ. ಏನೇ ಅಗತ್ಯ ಬೇಕಾದ್ರೂ ತಕ್ಷಣ ಯಾರು ಹೇಳೋದು ಸಾಕು, ಕೂಡಲೇ ನಿಮಗೆ ಬೇಕಾದಂತಹ ಸೌಲಭ್ಯ ನಾವು ಇಷ್ಟಪಡ್ತೀವಿ. 10 rupees ಅಷ್ಟೇ. 10 rupees ಅಷ್ಟೇ. 10 rupees ಅಷ್ಟೇ. ಬನ್ನಿ, 10 ರೂಪೀಸ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅಕ್ಕ, ಸಪೋರ್ಟ್ ಮಾಡಿ. ಇಡೀ ವಿಶ್ವದಲ್ಲಿದ್ರು ಈ ಒಂದು ಇದು ಏನಂತ ವ್ಯಾಪಾರ ಮಾಡೋದು, ದುಡ್ಡು ಕೊಟ್ಟು ತಗೊಳ್ಳೋದು ಅಂತನಾ? ಹಾಗೆ ಫ್ರೀ ಕೊಡಲ್ಲ. ನಾವೇ ತರ್ಸಿ ಮಾಡಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಇನ್ನೂ ಕೂಡ ನಾಳೆ ಕೂಡ 10 ರೂಪಾಯಿ ಕೊಟ್ಟರೆ ಕೊಡ್ತಾರಂತೆ. ಇರಿ ಒಂದು ನಿಮಿಷ. ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ಅವರಿಗೂ ಕೂಡ ನೀವು ಹೇಳ್ಬೋದು. ಸೌತೆಕಾಯಿಯನ್ನ ಪಡ್ಕೊಳ್ಬೇಕು. ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸೌತೆಕಾಯಿ ದೊರೀತಾ ಇದೆ. ಎಲ್ಲರೂ ಅದನ್ನ ಪಡ್ಕೊಂಡು ಅದರ ರುಚಿಯನ್ನು ಸವಿಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಿನೀತ್ ಅವರು ಅತಿ ಹೆಚ್ಚು ಬಾರಿ ಸೌತೆಕಾಯಿಯನ್ನ ಖರೀದಿಸಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ನಾವು ಎಲ್ಲ ಇವೆಂಟ್ಸ್ಗಳಿಗೂ 5:30 ಡೆಡ್ ಟೈಮ್. ಆ ಟೈಮಿನೊಳಗೆ ನೀವು ನಿಮ್ಮ ಈವೆಂಟ್ಸ್ ಅನ್ನ ಮುಗಿಸಿ ನಮಗೆ ನಿಮ್ಮ ವರ್ಕ್ ಅನ್ನ ಸಬ್ಮಿಟ್ ಮಾಡಬೇಕು. 5:30 ಈ ಒಂದು ಕ್ರಿಯೇಟಿವಿಟಿ ಫೆಸ್ಟ್ ನ ಉಸ್ತುವಾರಿ ಸಾರಥಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಚಪ್ಪಾಳೆ ಮೂಲಕ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ರಾಜ್ಯ ಕಂಡಂತ ಅಪಾಯಕಾರಿ ನಿರೂಪಕಿ ಶ್ರುತಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಲೋ, ನಮ್ಮ ಸೀನಿಯರ್ ಆಗಿರ್ತಕ್ಕಂಥ ಅನುಪಮ ಮೇಡಮ್ ಅವರೆಲ್ಲ ಸೌತೆಕಾಯಿಗಳನ್ನ ಕಿತ್ಕೊಂಡು ಬಂದು ಎಲ್ರಿಗೂ 10 ರೂಪಾಯಿ ಹತ್ರ ಮಾಡ್ತಾ ಇದ್ದಾರೆ.
ಇದು ಕುವೆಂಪು ಯೂನಿವರ್ಸಿಟಿಯ ಬ್ಲಾಸಮ್ಸ್ ಕ್ರಿಯೇಟಿವಿಟಿ ಫೆಸ್ಟ್ 2018 ವಾಲಂಟಿಯರ್ಸ್ ಟೀಮ್. ಈಗಾಗಲೇ ಇವತ್ತಿನ ಇವೆಂಟ್ಗಳು ಪ್ರಾರಂಭವಾಗಿದೆ. ಇವತ್ತಿನ ಇವೆಂಟ್ಸ್ಗಳು ಪೋಯಮ್ ರೈಟಿಂಗ್, ಬೆಸ್ಟ್ ಔಟ್ ಆಫ್ ವೆಸ್ಟ್, ಪೇಂಟಿಂಗ್ ಅಂಡ್ ಫೋಟೋಗ್ರಫಿ. ಈಗಾಗಲೇ ಸಾಕಷ್ಟು ಜನ ಪಾರ್ಟಿಸಿಪೆಂಟ್ಸ್ ಬಂದು ಭಾಗವಹಿಸ್ತಾ ಇದ್ದಾರೆ. ಇಡೀ ಸ್ಟ್ಯಾಚ್ಯೂನ ಸರೌಂಡಿಂಗ್ಸ್ ನಾವು ಕ್ರಿಯೇಟಿವ್ ವರ್ಡ್ ಅಲ್ಲಿ ಕ್ರಿಯೇಟ್ ಮಾಡಿದ್ವಿ. ಲೆಟ್ಸ್ ಕ್ರಿಯೇಟ್ ಬ್ಯೂಟಿ ಅನ್ನುವಂಥದ್ದು ನಮ್ಮ ಟ್ಯಾಗ್ ಲೈನ್. ಸೊ ಥ್ಯಾಂಕ್ ಯು ಸೋ ಮಚ್. Once again, let's create. ನಿಮ್ಮೆಲ್ಲ ಸ್ನೇಹಿತರನ್ನ ಒಗ್ಗೂಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದು ಸ್ಟೂಡೆಂಟ್ಸ್ ಗಳು ಕ್ರಿಯೇಟ್ ಮಾಡಿರುವಂತಹ ಕ್ರಿಯೇಟಿವ್ ವರ್ಡ್ ಇನ್ ಕುವೆಂಪು ಯೂನಿವರ್ಸಿಟಿ, ದಟ್ ಬ್ಲಾಸಮ್ಸ್ ಕ್ರಿಯೇಟಿವಿಟಿ ಫೆಸ್ಟ್ 2018. Let's create. ಆಯ್ತಾ ನಿಂದು ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲ ಸ್ನೇಹಿತರೆ, ಸಮಯ ಈಗ 4:30. ಇನ್ನು 1 ಗಂಟೆಗಳ ಕಾಲಾವಕಾಶ ನಿಮಗಿರುತ್ತೆ. ಸ್ಪರ್ಧಾಳುಗಳ ಗಮನಕ್ಕೆ ಇನ್ನು 1 ಗಂಟೆಗಳ ಅವಕಾಶ ತಮಗಿರುತ್ತೆ. ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆರಾಮಿದ್ದೀರಾ? ದಯಮಾಡಿ ಈ ಕಾರ್ಯಕ್ರಮದ ಉದ್ಘಾಟಕಿ ಆಗಿರುವಂತಹ ಜೋಗನ್ ಶಂಕರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ಕುಂಚುವ ಮೂಲಕ ಬಣ್ಣಗಳಿಂದ ಈ ಕಾರ್ಯಕ್ರಮದ ಉದ್ಘಾಟನೆಗೊಳ್ಳುತ್ತದೆ. ಹಸಿರು ಗೋಗ್ರೀನ್ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಗೊಳ್ಳುತ್ತದೆ. ಜೋರದ ಚಪ್ಪಾಳಿಯೊಂದಿಗೆ 2018 ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ನಮ್ಮ ಮಾನ್ಯ ಕುಲಪತಿಗಳಿಂದ ಮತ್ತೊಮ್ಮೆ ಜೋರದ ಚಪ್ಪಾಳಿಯೊಂದಿಗೆ ಲೆಟ್ಸ್ ಕ್ರಿಯೇಟ್ ಬ್ಯೂಟಿ ಎನ್ನುವಂತಹ ಉದ್ದೇಶದೊಂದಿಗೆ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದಲ್ಲಿ ಇದೀಗ ಉದ್ಘಾಟನೆಯನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಮಾನ್ಯ ಕುಲಪತಿಗಳು. ಹಸಿರು ಬಣ್ಣದಿಂದ ಸಹ್ಯಾದ್ರಿ ತಪ್ಪಲಿನ ಚಿತ್ರ ಇದೀಗ ನೋಡುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಗೊಳ್ತಾ ಇದೆ. ಎಲ್ಲೆಂದು ಹಸಿರೇ ಹಸಿರು ಎನ್ನುವಂತಹ ಭಾವದೊಂದಿಗೆ ರೂಪುಗೊಂಡಿರ್ತಕ್ಕಂತಹ ಪರ್ವತಗಳು ನಮ್ಮೆಲ್ಲರ ತಪ್ಪಲು ತವರು, ಶಿವಮೊಗ್ಗದ ತವರು ಸಹ್ಯಾದ್ರಿ ತಪ್ಪಲಿನೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೊಂಡಿರುತ್ತೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ದಯಮಾಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯದ ಸ್ವಾಗತವನ್ನು ಕೋರ್ತೇನೆ. ಇದನ್ನು ಸ್ಪೆಷಲ್ ಕೇಸ್ ಅಂತ ಬಂದಿದ್ದೀವಿ. ಒಪಿನಿಯನ್ ಹೇಳಿ ಸರ್.
ಎಲ್ಲ ಕಲಾವಿದರಿಗೂ ಮತ್ತು ಕವಿಗಳಿಗೂ, ಬಡ್ಡಿಂಗ್ ಕವಿಗಳಿಗೂ ಶುಭಾಶಯ ಹೇಳ್ತೀನಿ. ಮತ್ತು ಈ ಹೆಸರೇ ತುಂಬ ಚೆನ್ನಾಗಿದೆ, ಕ್ರಿಯೇಟಿವಿಟಿ ಫೆಸ್ಟ್ ಅಂತ. ಹೆಚ್ಚೆಚ್ಚು ಕ್ರಿಯೇಟಿವಿಟಿ ನಿಮ್ಮ ತಾಕತ್ತನ್ನು ಇದರ ಮೂಲಕ ಪ್ರದರ್ಶಿಸಲಿಕ್ಕೆ ನಿಮಗೊಂದು ಅವಕಾಶ ಆಗಿದೆ. ಪೋಯಮ್ ರೈಟಿಂಗ್, ಬೆಸ್ಟ್ ಔಟ್ ಆಫ್ ವೇಸ್ಟ್, ಪೇಂಟಿಂಗ್, ಫೋಟೋಗ್ರಫಿ, ಕಾರ್ಟೂನ್, ಕೊಲ್ಯಾಜ್, origami and anchoring. Anchoring very important is you participate ಮಾಡಬೇಡಿ, ಉಳಿದವರೆಲ್ಲ ಮಾಡ್ಬೋದು. ಬಟ್ ಇದು ನಮ್ಮ ಸಹ್ಯಾದ್ರಿ, ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿರ್ತಕ್ಕಂಥ ಕ್ರಿಯೇಟಿವಿಟಿ ತೋರಿಸುವಂಥ, ಎಕ್ಸಿಬಿಟ್ ಮಾಡುವಂಥ ಒಂದು ಅವಕಾಶ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆದ ಕಾರ್ಯಕ್ರಮ ಇದು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ವಿಶ್ವಗೆ ನಾವು ಯಾವಾಗಲೂ ಚರವಣಿಯಾಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆ ತುಂಬ ರೀತಿಯಾದ ಧನ್ಯವಾದಗಳನ್ನ ಚಪ್ಪಾಳೆ ಮೂಲಕ ತಿಳಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇರುವಂತಹ ಪಠ್ಯೇತರ ಚಟುವಟಿಕೆ ವಿಭಾಗದ ವೆಂಕಟೇಶ್ ಸರ್ ಅವರು ದಯಮಾಡಿ ಒಂದೆರಡು ಮಾತುಗಳು ವಿಶ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪಠ್ಯೇತರ ಚಟುವಟಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅಥವಾ ಎಲ್ಲ ಭಾಗವಹಿಸಲು ಎಲ್ಲ ನಮ್ಮ ವಿದ್ಯಾರ್ಥಿಗಳು ತುಂಬ ಉತ್ಸುಕರಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಅನೇಕ ಕಲೆ, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಎಲ್ಲದರಲ್ಲೂ ಉತ್ಸುಕರಾಗಿ ಭಾಗವಹಿಸಿ ವಿಶ್ವವಿದ್ಯಾಲಯವನ್ನು ನಮ್ಮ ಎಲ್ಲರೂ ನೋಡುವಂಥ ಒಂಥರ ಬಿಂಬ, ನಮ್ಮ ವಿಶ್ವವಿದ್ಯಾಲಯವನ್ನು ಮೇಲೆತ್ತರಕ್ಕೆ ಸಾಂಸ್ಕೃತಿಕ ವಿಭಾಗದಲ್ಲಿ ತುಂಬ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ದಯವಿಟ್ಟು ಫೇಸ್ಬುಕ್ಗೆ ಕಳಿಸಿದ್ದು. ಸಾಂಸ್ಕೃತಿಕ ಮನಸ್ಸುಳ್ಳಂತ ಎಲ್ಲ ಪ್ರತಿಭೆಗಳಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ರೀತಿಯ ಸೃಜನಶೀಲವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಿಜವಾಗ್ಲೂ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ರೀತಿಯ ಒಂದು ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಇದು ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಸೂಕ್ತವಾಗಿರ್ತಕ್ಕಂತಹ ಪ್ರತಿಯೊಬ್ಬರ ಒಳಗಡೆ ಇದ್ದಂತಹ ಪ್ರತಿಭೆಗಳು ಹೊರಗಡೆ ಬರಬೇಕಂದ್ರೆ ಈ ರೀತಿಯ ಒಂದು ಸೃಜನಶೀಲತೆಯ ಕಾರ್ಯಕ್ರಮಗಳು ಏರ್ಪಡ್ತಾ ಇರಬೇಕು. ಬಹುಶಃ ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದು ಇದು ತುಂಬಾ ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅವ್ಯಕ್ತವಾದಂಥ ಪ್ರತಿಭೆಗಳನ್ನು ವ್ಯಕ್ತಗೊಳಿಸುವಂಥ ಒಂದು ಸುಸಂದರ್ಭ ಇದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ನಿಜವಾಗ್ಲೂ ತುಂಬ ಖುಷಿಯಾಗಿರುವಂಥದ್ದು. ಒಂದು ಸ್ಪಾಂಟೇನಿಯಸ್ ಆಗಿ ಆ ಸ್ಥಳದಲ್ಲೇ ನಿಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿರುವಂಥ ಎಲ್ಲ ಈ ಆಯೋಜಕರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಮತ್ತು ಈ ಕಾರ್ಯದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರತಿಭಾವಂತರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಈ ವಿಶ್ವವಿದ್ಯಾಲಯ ಕಾಲಕ್ಕೆ 22 ವರ್ಷ ಆಯಿತು. ಈ 22 ವರ್ಷದಲ್ಲಿ ಈ ಥರ ಕ್ರಿಯೇಟಿವ್ ಆಗಿ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿರೋದು ತುಂಬ ಹೆಮ್ಮೆ ಅನಿಸ್ತಿದೆ. ಈ ಥರ ಆಯೋಜನೆ ಮಾಡುವಂಥ ಆಯೋಜಕರಿಗೂ ನಿಮ್ಮಲ್ಲಿ ಬಂದಂತಹ ಈ ಕ್ರಿಯೇಟಿವಿಟಿಗೂ ನನ್ನ ನಮಸ್ಕಾರಗಳನ್ನ, ನನ್ನ ಶುಭ ಹಾರೈಕೆಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಈ ವೆನ್ಯೂ ನೋಡ್ತಾ ಇದ್ರೇನೆ ದರ್ ಇಸ್ ನೋ ಕ್ರಿಯೇಟಿವಿಟಿ, ಡರ್ತ್ ಆಫ್ ಕ್ರಿಯೇಟಿವಿಟಿ ಇನ್ ದ ಕ್ಯಾಂಪಸ್ ಅಂತ ಕಾಣಿಸ್ತಾ ಇದೆ. ಈಗ ನೋಡಿ, ಅಲ್ಲಿ ಆ ಛತ್ರಿ ಉಲ್ಟಾ ಇಟ್ಟಿರೋದು, ಈ ಫುಲ್ ಛತ್ತು, ಇವೆಲ್ಲ ಸೈಕಲ್ ನೇತು ಹಾಕಿರೋದು, ಇವೆಲ್ಲ ನೋಡ್ತಿದ್ರೆ, ಮತ್ತೆ ಈ ಪಬ್ಲಿಸಿಟಿ ಕೊಟ್ಟಿರೋದು ಅಷ್ಟೇ. ಕ್ರಿಯೇಟಿವಿಟಿಗೆ ಏನು ಕೊರತೆ ಇಲ್ಲ ಕ್ಯಾಂಪಸ್ ಅಲ್ಲಿ ಅನ್ನೋದು ಕಾಣಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿಭಾಗ ವಿದ್ಯಾರ್ಥಿಗಳು ಮತ್ತು ಇಂಗ್ಲಿಷ್ ವಿಭಾಗದ ವಿದ್ಯಾರ್ಥಿಗಳು ಸೇರ್ಕೊಂಡು ಸ್ವಇಚ್ಛೆಯಿಂದ ನಾವೇ ಮಾಡ್ತಾರೆ ಅನ್ನೋದು ಹೆಮ್ಮೆ ವಿಷಯ. ಈ ಥರದ್ದು ಒಂದು ಸಂಪ್ರದಾಯ ಹಾಕೊಟ್ಟಿದ್ದಾರೆ. ಮುಂದೆ ನಿಮ್ಮ ಕಿರಿಯರು ಕೂಡ ಇದನ್ನ ಫಾಲೋ ಮಾಡೋ ಹಂಗಾಗಲಿ ಅಂತ ಆಶಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತೀನಿ. ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನು ತಾವು ಇವತ್ತು ಆಯೋಜನೆ ಮಾಡಿಕೊಂಡಿದ್ದೀರಾ. ಡಾಕ್ಟರ್ ವಿಜಯಕುಮಾರ್ ಹೇಳಿದಂಗೆ ಸುಮಾರು 22 ವರ್ಷದಿಂದ ನಾನು ನೋಡಿದಂಗೆ ಇದೊಂದು ಹೊಸತರವಾದಂತಹ ಭಿನ್ನವಾದಂತಹ ಯೋಚನೆಯನ್ನ ಒಳಗೊಂಡಂತಹ ಒಂದು ಕಾರ್ಯಕ್ರಮ. ಆದರೆ ಇನ್ನೂ ಹೆಚ್ಚು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಭಾಗವಹಿಸಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇನ್ನೂ ನೀವು ಯೋಚನೆ ಮಾಡಿ ಅವ್ರನ್ನ ಮೋಟಿವ್ ಮಾಡಿ
ಐ ಹ್ಯಾವ್ ಟು ಇಗ್ನೈಟ್ ದಟ್ ಕ್ರಿಯೇಟಿವಿಟಿ. ಯಾಕೆಂದ್ರೆ ಇನ್ನೂ ತುಂಬಾ ಜನ ಇದ್ದಾರೆ ಕ್ಯಾಂಪಸ್ಸಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ. ಸಮಯದ ಅಭಾವನ ಏನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸಾಕಷ್ಟು ಭಾಗವಹಿಸೋದಕ್ಕೆ ಪ್ರೇರಣೆ ನೀಡಬೇಕು ಅನ್ನೋದು ನನ್ನ ಒಂದು ಆಶಯ. ಒಳ್ಳೆಯದಾಗಲಿ, ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ವೇದಿಕೆ ರಹಿತವಾದಂಥ ಕಾರ್ಯಕ್ರಮ ವಿಶ್ವವಿದ್ಯಾಲಯದಲ್ಲಿ ಆಗಾಗ ನಡೀತಾ ಇದ್ರೆ ವಿದ್ಯಾರ್ಥಿಗಳು ಕೂಡ ಒಂದು ಹುರುಪಿನಿಂದ ಯಾವಾಗಲೂ ಕೂಡ ಇರ್ತಾರೆ, ಪಾಠವನ್ನು ಕೂಡ ಹುರುಪಿನಿಂದ ಕೇಳ್ಬೋದು ಅಂತ ನನ್ನ ಆಶಯ. ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿ ಅಂತ ನಾನು ಆಶಿಸ್ತೇನೆ. ತುಂಬಾ ಖುಷಿ ಆಗ್ತಾ ಇದೆ. ಈ ಎಜುಕೇಶನ್ ಜೊತೆಗೆ ಒಂದು ಕ್ರಿಯೇಟಿವಿಟಿ ಅಂದ್ರೆ ಔಟ್ ಆಫ್ ಬಾಕ್ಸ್, ವಾಟ್ ಎವರ್ ಯು ಹ್ಯಾವ್ ಅಕ್ವೈರ್ಡ್ ದಿ ನಾಲೆಡ್ಜ್, ಸೊ ದಟ್ ಈಸ್ ದೇರ್ ಇನ್ ಎವ್ರಿ ಪರ್ಸನಾಲಿಟಿ. ಬಟ್ ಔಟ್ ಆಫ್ ಬಾಕ್ಸ್, ಇಫ್ ಯು ಥಿಂಕ್ ಕ್ರಿಯೇಟಿವಿಟಿ, ಡೆಫಿನೆಟ್ಲಿ personality takes a different dimension. There you have the only person you can show your talent in a different zone. Nobody can compete in that region. This is the only thing where you can really give the opportunity for talented candidates of this college. Wish you all the success. Thank you. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ತುಂಬ ಹೃದಯದ ವಿಶ್ವವಿದ್ಯಾಲಯದಲ್ಲಿ ಇದೇ ರೀತಿ ಮುಂದುವರೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಿರ್ತದೆ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯತಿಗಣ್ಯರು ಕಾರ್ಯಕ್ರಮದಲ್ಲಿ ಎಲ್ಲ ಕ್ರಿಯೇಟಿವಿಟಿನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಲೈಫ್ ನ ಮತ್ತಷ್ಟು ಬ್ಯೂಟಿಫುಲ್ ಮಾಡಬೇಕು ಅಂತ ಹೇಳಿ ಕ್ರಿಯೇಟ್ ಮಾಡ್ತಿರುವಂತಹ ವಿನೂತನ ಕಾರ್ಯಕ್ರಮ ಕ್ರಿಯೇಟಿವಿಟಿ ಫೆಸ್ಟ್ 2018. ಇದು 2019, 2020, 2021 ಹೀಗೆ ಮುಂದುವರಿತಾ ಹೋಗಬೇಕು ಎನ್ನುವಂಥದ್ದು ಎಲ್ಲರ ಆಶಯ ಆಗಿತ್ತು. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಂತಹ ಎಲ್ಲ ಗಣ್ಯತಿ ಗಣ್ಯರು ಇದಕ್ಕೆ ಶುಭವನ್ನ ಕೋರಿದ್ದಾರೆ. ಪೋಯಮ್ ರೈಟಿಂಗ್, ಪೇಂಟಿಂಗ್, ಫೋಟೋಗ್ರಫಿ ಅಂಡ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ಈ 4 ಇವೆಂಟ್ಗಳು ಇಂದು ಆಯೋಜನೆ ಮಾಡಲಾಗಿತ್ತು. ಪೋಯಮ್ ರೈಟಿಂಗ್ಗೆ ನಾಳೆ ಇರುವಂತಹ ಇವೆಂಟ್ಗಳು ಕೊಲಾಜ್, ಆಂಕರಿಂಗ್, ಓರಿಗಾಮಿ, ಇವತ್ತು ಪೋಯಮ್ ರೈಟಿಂಗ್ಗೆ ಇರುವಂತಹ ವಿಚಾರ ಸ್ತ್ರೀ ಸಂಕುಲಗಳು ಮತ್ತು ವಿಮುಕ್ತಿ. ಹಾಗೆಯೇ ಬೆಸ್ಟ್ ಔಟ್ ಆಫ್ ವೇಸ್ಟ್ಗೆ ಯಾವುದೇ ವಿಷಯಗಳು ಇರುವುದಿಲ್ಲ. ಫೋಟೋಗ್ರಫಿಗೆ ದುಡಿಯುವ ಮಹಿಳೆ ಅಂಡ್ ಪೇಂಟಿಂಗಿಗೆ ಗೋ ಗ್ರೀನ್ ಎನ್ನುವಂತಹ ವಿಚಾರವನ್ನು ಕುರಿತು ನಾವೀಗಾಗಲೇ ವಿಷಯವನ್ನು ತಿಳಿಸಲಾಗಿತ್ತು. ನಮ್ಮ ಕುಲಪತಿಗಳು ಹಸಿರು ಬೆಟ್ಟದಂತ ಕೂಡಿರತಕ್ಕಂತಹ ಸಹ್ಯಾದ್ರಿ ಪರ್ವತವನ್ನು ಉದ್ಘಾಟಿಸುವುದರ ಮೂಲಕ ರಚಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ನಾಳಿನ ಇವೆಂಟ್ಗಳು ಕಾರ್ಟೂನ್, ಓರಿಗಾಮಿ ಮತ್ತು ಆಂಕರಿಂಗ್ ಈ 4 ಇವೆಂಟ್ಗಳು ನಾಳೆ 3 ರಿಂದ 6ರವರೆಗೆ ಇವೆಂಟ್ಗಳು ಪ್ರಾರಂಭವಾಗುತ್ತೆ. ಹಾಗೆಯೇ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ನಿಮಗೆ ಮನೋರಂಜನೆಯನ್ನ ನೀಡಲಿಕ್ಕೆ ಇರ್ತದೆ ಎನ್ನುವಂತಹ ಆದಲ್ಲಿ ಸ್ತ್ರೀ ಮೇಲಿನ ಆ ಮೂಢನಂಬಿಕೆಗಳು ಸರಿದು ನಂಬಿಕೆಗಳಾಗಿ ಬದಲಾಗುವುದೆಂದು, ಸ್ವಾತಂತ್ರ್ಯದ ಹಾದಿ ಮತ್ತಷ್ಟು ಸನ್ನಿಹಿತವಾಗುವುದೆಂದು, ಶಿಕ್ಷಣ ಸಾಧನೆಯ ಹಾದಿಯ ಮೂಲಕ ಸಂಕೋಲೆಗಳೆಂಬ ವೈರಿಗಳ ಶಮನಗೊಳಿಸುತ್ತಾ ಸ್ವಾತಂತ್ರ್ಯವೆಂಬ ವಿಜಯದತ್ತ ಸಾಗಿಬರುತ್ತಿರುವ ಸ್ತ್ರೀಯು ಸಂಕೋಲೆಗಳೆಂಬ ವೈರಿಗಳಿಂದ ಮುಕ್ತವಾಗುವಳು ಇನ್ನು ಕೆಲವೇ ದಿನಗಳಲ್ಲಿ. ಸ್ತ್ರೀ ಎಂದರೆ ಸ್ವಾತಂತ್ರ್ಯ, ಸ್ವಾತಂತ್ರ್ಯವೆಂದರೆ ಸ್ತ್ರೀ ಎಂಬ ಭಾವನೆ ಎಲ್ಲರ ಮನದಲ್ಲಿ ಮೊಳಗುವವರೆಗೂ ಸಂಕೋಲೆಗಳೆಂಬ ಬಿಕ್ಕಟ್ಟುಗಳು ಸರಿಯದು ಮಾನವನ ಮನಸ್ಸಿನಿಂದ. ಸಂಕೋಲೆ ಎಂಬ ಕತ್ತಲಿನಲ್ಲಿ ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ ಎಂಬ ದೀಪವು ಬೆಳಗಿ ಸ್ವಾತಂತ್ರ್ಯವೆಂಬ ಸಂಭ್ರಮ ದಿನವೂ ಪಸರಿಸಿದ ದಿನದಂದು ಸಂಕೋಲೆಗಳಿಂದ ಸ್ತ್ರೀಯು ಮುಕ್ತವಂದು. ಒಳ್ಳೆಯ ಹೆಸರು, ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಕವಿ ಬರೋದು ನನಗೆ ಗೊತ್ತೇ ಇಲ್ಲ. ಇದು ಸ್ಟಾರ್ಟ್ ಮಾಡಿದೆಯಲ್ಲ, ಕಾಪಾಡಿದಂಥವಳು, ಜನ್ಮ ನೀಡಿದವಳಂತ ಸ್ಥಿತಿ ಬಂದಂಥದ್ದು, ತನ್ನುದರದಿಂದ ಮುಕ್ತಿ ನೀಡಿದವಳು, ಇಂದು ತನ್ನ ಮುಕ್ತಿಗಾಗಿ ಪರಿತಪಿಸುತ್ತಿವಳು. ಒಂಬತನದ ಹುಚ್ಚರು ಬಂಧಿಸುತ್ತಿವರು ತನ್ನ ತಾಯಿಯನ್ನು. ವೆರಿ ಗುಡ್.
ಕೊಟ್ಟೋದ್ರು ಸರ್ 20 ಜನ ಏನ್ ಬರ್ತಿದ್ದೀನಿ ತುಂಬಾ ಚೆನ್ನಾಗಿದೆ. ಇದು ರಿಯಲ್ ಇರ್ಬೋದಲ್ವಾ ಸರ್? ಇಲ್ಲೆಲ್ಲ ಸಿಕ್ಕಿರೋ ಥಿಂಗ್ಸ್ ಅಲ್ಲಿ ವೇಸ್ಟ್ ಆಗ್ಬಾರ್ದು ಅಂತ ಒಂದು ಡೆಕೋರೇಟ್ ಮಾಡೋ ಇರ್ತೀವಲ್ವಾ, ಸಿಕ್ಕಿರೋದೆಲ್ಲದ್ರಲ್ಲೂ ಫ್ಲವರ್. ಏನ್ ಹೆಸರು? ನೇತ್ರಾವತಿ. ನೇತ್ರಾವತಿ ಯಾವ ಡಿಪಾರ್ಟ್ಮೆಂಟ್? MBA ಡಿಪಾರ್ಟ್ಮೆಂಟ್. ವೆರಿ ಗುಡ್. ಥ್ಯಾಂಕ್ ಯು. ಇವು ಸಮಾನವಾಗಿ ನಿಲ್ಲಲೇಬೇಕೆಂಬುವ ಹುರುಪು, ಆದರೆ ಕಳೆದು ಹೋದವರ ಗುರುತೊಂದೇ ನೆನಪು. ವಿಮುಕ್ತಿಯ ಹೆಸರಿನಲ್ಲಿ ಸಿರಿದೇಳುವ ಕಿಚ್ಚು, ವಾಡಿಕೆಗಳ ಹೆಸರು ಬಿಡಿಸಿದೆ ನಮ್ಮೊಳಗೆ ಹುಚ್ಚು. ಹಲವರ ದುಃಖ ದುಮ್ಮಾನಗಳು ಕರಗಿ ಹೋದವು ಸೃಷ್ಟಿಯಲ್ಲಿ, ಕಾಣದೇ ಕಣ್ಮರೆಯಾದವು ಈ ಪುರುಷ ಸಮಾಜದಲ್ಲಿ. ಅಳಿಯದೇ ಹೋದವು ನಾವು ನಡೆದ ಗುರುಗಳು, ಕಳೆದೇ ಹೋದವು ಸಮಾನತೆಯ ಆಸೆಗಳು. ಕಟ್ಟಿ ಹಾಕಿದರು ಕುಟುಂಬವೆಂಬ ಹೆಸರಿನಲ್ಲಿ, ಅಲ್ಲಿಯೂ ತಳ್ಳಿದರು ಎಲ್ಲನೇ ಸ್ಥಾನದಲ್ಲಿ. ಸಮಾನತೆಯ ಕೂಗು ಮೊಳಗುತ್ತಿದೆ ಪುರುಷನಿಂದ, ಅದು ಕೇವಲ ಕೂಗಾಗಿದೆ ಅಂದಿನಿಂದ. ಹೆಣ್ಣು ಪ್ರಕೃತಿಯ ಕಣ್ಣಿಂದರು ಅಂದು, ಆದರೂ ನಿಲ್ಲುತ್ತಿಲ್ಲ ಅಟ್ಟಹಾಸ ಇಂದು. ಸಂತಾನಗಳ ಯಂತ್ರವೆಂದೇ ಭಾವಿಸಿದ್ದು ನಮ್ಮನ್ನ, ನಾವು ಅದಷ್ಟಕ್ಕೆ ಸೀಮಿತವಾಗಿದ್ದೋ ಇನ್ನ. ಹಲವು ಪ್ರಶ್ನೆಗಳು ನಮ್ಮೊಳಗೆ ಇದ್ದರೂ, ಕಟ್ಟುಪಾಡಿನ ಉತ್ತರವೇ ನಮಗೆ ಅಂಬರ. ನಾವು ಸಾಕು ನಿಲ್ಲಿಸಿ ಬಿಡಿ ಸುಳ್ಳಿನ ಆಶ್ವಾಸನೆಯ, ಬದುಕಲು ಬಿಟ್ಟು ಬಿಡಿ ನಮ್ಮನ್ನ ನಮ್ಮಂತೆಯ. ನಾವು ಸಾಧಿಸಿದ್ದು ಯಾರಿಗೇನು ಕಮ್ಮಿ ಅಲ್ಲವೇ, ಬಾಹ್ಯಾಕಾಶಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದೇವಲ್ಲವೇ. ನಾವು ಸಾಧಿಸಿದ್ದು ಯಾರಿಗೇನು ಕಮ್ಮಿ ಅಲ್ಲವೇ, ಸ್ವಾತಂತ್ರ್ಯದ ಹೆಸರಿನಲ್ಲಿ ನಾವುಗಳು ಮಡಿದಿಲ್ಲವೇ. ನಾವು ಸಾಧಿಸಿದ್ದು ಯಾರಿಗೇನು ಕಮ್ಮಿ ಅಲ್ಲವೇ, ವಿಮಾನದ ಯಾತ್ರೆಯಲ್ಲಿ ನಾವು ತೋರಿದ್ದು ಧೈರ್ಯವಲ್ಲವೇ. ನಾವು ಸಾಧಿಸಿದ್ದು ಯಾರಿಗೇನು ಕಮ್ಮಿ ಅಲ್ಲವೇ, ಕ್ರೀಡೆಯಲ್ಲಿ ನಾವು ಇಂದಿಗೂ ಮೇಲಿಲ್ಲವೇ. ನಮ್ಮ ಸಾಧನೆಯನ್ನ ಕೊಂಡಾಡುವ ನೀವುಗಳು, ಅದರ ಆರಂಭದಲ್ಲಿ ಸಿಲುಕಿಸಿದ್ದೀರಿ ಹಲವು ಸುಳ್ಳುಗಳು. ನಮ್ಮ ಸಮಾನತೆ ತೋರಿಸಿ ನೋಡಿದ ಕತ್ತಲನ್ನ, ನಾವೆಂದೂ ದೂರಲಿಲ್ಲ ನಿಮ್ಮ ದೌರ್ಬಲ್ಯವನ್ನ. ಇಂದಿಗೂ ಹೇಳುತ್ತಿದ್ದೇವೆ ನಮ್ಮ ಸಾಧನೆ ಎಂಬುದು ನಿಮ್ಮ ಸ್ಫೂರ್ತಿಯ ಬೆಂಬಲವೆಂದೇ. ಈಗ ನಮ್ಮ ವಿಶ್ವವಿದ್ಯಾನಿಲಯ ಪ್ರಸಾರಂಗ ಇಲ್ಲಿ ಆಯ್ದ 20 ಒಳ್ಳೆ ಕವನಗಳನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಕನ್ನಡ ಅಧ್ಯಯನ ಇವರಿಗೆ ಸ್ವಲ್ಪ ಪಾಲಿಶಿಂಗ್ ಮತ್ತು ಫೈನಲ್ ಇದು ಮಾಡಿಸಿ ರೆಡಿ ಮಾಡಿ, ಮತ್ತು ಒಳ್ಳೆ ಕವನಗಳು ಬಂದಿವೆ ಅಂತ ನನಗನ್ನಿಸ್ತದೆ. ಬಟ್ ನಾನು ಸಾಹಿತ್ಯ ಬಟ್ ನನಗೆ ಇಷ್ಟ ಆಗೋದಿಲ್ಲ. ನಾವು ಪಬ್ಲಿಷ್ ಮಾಡ್ತೀವಿ. 20 ಪ್ಲಸ್ ಇವೆಲ್ಲವು ಸೇರಿಸ್ಬಿಟ್ಟು ಮತ್ತು ಅದನ್ನು ವಿಶೇಷವಾದಂತಹ ಸುದ್ದಿ ಕಾರ್ಯಕ್ರಮದಲ್ಲಿ ಪದ್ಯ ರಚನೆ ಸ್ಪರ್ಧೆನ ಆಯೋಜನೆ ಮಾಡಿದ್ದು, ಪದ್ಯವನ್ನ ರಚನೆ ಮಾಡಿದಂತಹ ಆಯ್ದ 20 ಪದ್ಯಗಳನ್ನ 20 ಕವನಗಳನ್ನ ನಮ್ಮ ಕುಲಪತಿಗಳು ಪ್ರಸಾರಕದ ವತಿಯಿಂದ ಹಾಗೆ ಕನ್ನಡ ವಿಭಾಗದ ವತಿಯಿಂದ ಪಬ್ಲಿಷ್ ಮಾಡ್ತೀವಿ ಎನ್ನುವಂತಹ ಪ್ರಕಟಣೆ ಮಾಡ್ತೀವಿ ಎನ್ನುವಂತಹ ವಿಶೇಷ ಸುದ್ದಿಯನ್ನು ನೀಡಿದ್ದಾರೆ. ಅವರಿಗೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಪೂರ್ವಕವಾದ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇನೆ. ದಿಸ್ ಇಸ್ ವೆರಿ Explain self-explanatory. 10 rupees ಎಷ್ಟು? 10 rupees ಎಷ್ಟು? One piece ಅಥವಾ one ಲಾಸ್ ಆಗ್ತಾ ಇಲ್ವಾ? ಒಮ್ಮೆ ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಜೊತೆಗೈದು ಕೂಡ ಅವರು ಬರ್ತಾ ಇದ್ದಾರೆ. ನಿಮ್ಮ ವ್ಯಾಪಾರ ತುಂಬಾ ಚೆನ್ನಾಗಾಗಲಿ ಅಂತ ನಾವು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. MBA ಅಲ್ಲ? ವಾಲಂಟಿಯರ್ಸ್ಗೆ ಕೊನೆಗೆ ಫ್ರೀಯಾಗಿ ಕೊಡ್ತೀರಾ ಅಂತೇಳಿ ನಾವು ಭರವಸೆನ ಇಟ್ಕೊಂಡಿದ್ದೀವಿ. ಇವ್ರಿಗೊಂದು ಸ್ಟಾಲ್ ಕೊಡ್ಬೋದಲ್ಲ ಕಾಂಪಿಟೇಟರ್ಸ್ಗೋಸ್ಕರ ಫ್ರೀಯಾಗಿ ಕೊಡ್ಬೇಕಿತ್ತು. ಜೋಪಾನ ಕೈಗೆ ಹಚ್ಚು.
ಬರ್ದು ತಗೊಂಡು ನಾ ದುಡ್ಡು ಕೊಡ್ತೀನಿ. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಮಾರಾಟವಾಗಿರ್ತಕ್ಕಂತಹ ಸೌತೆಕಾಯಿನ ಸೌತೆಕಾಯಿ ಚೆನ್ನಾಗಿದೆಯಾ ಸರ್? ಅವ್ರಿಗೊಂದು ತುಂಬಾ ಚೆನ್ನಾಗಿದೆ. A+ ಗ್ರೇಡ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಅನುಪಮ ಆಂಟಿ. ಸ್ನೇಹಿತರೆ, 5 ಗಂಟೆ ಇನ್ನು ಕೇವಲ ಅರ್ಧ ಗಂಟೆ ಅವಕಾಶ, 30 ನಿಮಿಷಗಳ ಅವಕಾಶ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಾಗೆಯೇ ನಮ್ಗೆಲ್ರಿಗೂ ಶುಭಾನ ಕೋರಿದಂತಹ ಕಾರ್ಯಕ್ರಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು, ವಿಭಾಗದ ಎಲ್ಲ ಪಠ್ಯೇತರ ವಿಭಾಗ ಹಾಗೆ ಎಲ್ಲ ನನ್ನ ನೆಚ್ಚಿನ ಗುರುಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಹೃತ್ಪೂರ್ವಕವಾದ ಅಭಿನಂದನೆವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ಇಂದಿನ ಇವೆಂಟ್ಗಳಾದ ಪೋಯಮ್ ರೈಟಿಂಗ್, ಪೇಂಟಿಂಗ್, ಫೋಟೋಗ್ರಫಿ ಹಾಗೂ ನೀನು ಕೇವಲ 30 ನಿಮಿಷಗಳ ಸಮಯಾವಕಾಶ ನಿಮ್ದಾಗಿರುತ್ತೆ. 30 ನಿಮಿಷಗಳಲ್ಲಿ ನಿಮ್ಮ ಕಲೆಯನ್ನ ಹೊರಗೆ ತನ್ನಿ. ಕುವೆಂಪು ಯೂನಿವರ್ಸಿಟಿ ಬ್ಲಾಸಮ್ ಕ್ರಿಯೇಟಿವಿಟಿ ಫೆಸ್ಟ್ 2018 ಲೆಟ್ಸ್ ಫೀಲ್ ಬ್ಯೂಟಿ ಅದ್ಭುತವಾದಂತಹ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇವತ್ತಿನ ಇವೆಂಟ್ಸ್ಗಳು ಎಲ್ಲ ಪ್ರಾರಂಭವಾಗಿದೆ. ದಯಮಾಡಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಬೇಗ ಬೇಗ ಕರಿತೀನಿ. ಅಂಡ್ ಪಾರ್ಟಿಸಿಪೇಟ್ ಮಾಡ್ತಿರೋರನ್ನ ಹೊರತುಪಡಿಸಿ ವಾಲಂಟಿಯರ್ಸ್ನ ಹೊರತುಪಡಿಸಿ ಎಲ್ಲರೂ ಹೊರಗಡೆ ಹೋಗ್ಬೋದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಈವೆಂಟ್ ಪ್ಲೇಸ್ ಅಲ್ಲಿ ಪಾರ್ಟಿಸಿಪೇಟ್ಸ್ ಅಂಡ್ ವಾಲಂಟಿಯರ್ಸ್ ಮಾತ್ರ ಕೂತಿರ್ಬೇಕು. ಪಾರ್ಟಿಸಿಪೇಟ್ಸ್ ಯಾವುದೇ ತರದಂತಹ ಡಿಸ್ಟರ್ಬ್ ಮಾಡಬಾರ್ದು ಅನ್ನುವಂಥದ್ದು ನನ್ನ ವಿನಂತಿ ಆಗಿರುತ್ತೆ. ಅಂಡ್ ಇದು ವಾಲಂಟಿಯರ್ಸ್ನ ಜವಾಬ್ದಾರಿ. ಆ ಈವೆಂಟ್ ನ ವಾಲಂಟಿಯರ್ಸ್ಗಳು, ಆ ಈವೆಂಟ್ ನ ರೆಪ್ರೆಸೆಂಟೇಟಿವ್ಸ್ಗಳು ಇದ್ರ ಕಡೆ ಗಮನ ಹರಿಸಬೇಕು. ಕಾರ್ಯಕ್ರಮದಲ್ಲಿ ಇವೆಂಟ್ಗಳಲ್ಲಿ ಭಾಗವಹಿಸಿದ ಎಲ್ರಿಗೂ, ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಬಹುಮಾನ ವಿತರಣೆ ಮಾಡಲಾಗ್ತದೆ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಹಸಿನರಾಗಿರ್ತಕ್ಕಂಥ ಅಭಿಮಾನಿಗಳು, ಕಲಾರಸಿಕರು ದಯಮಾಡಿ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. 5 ಗಂಟೆವರೆಗೂ ನಿಮಗೆ ಅವಕಾಶ ಇರುತ್ತೆ. ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ, ಇದು ಕಾರ್ಯಕ್ರಮದ ಕೇಂದ್ರಬೇಕು. ಕುವೆಂಪು ಯೂನಿವರ್ಸಿಟಿ ಬ್ಲಾಸಮ್ ಕ್ರಿಯೇಟಿವಿಟಿ ಫೆಸ್ಟ್ 2018 ಎರಡನೇ ದಿನದ ಇವೆಂಟ್ಗಳು ಸ್ಟಾರ್ಟ್ ಆಗಿದೆ. ದಯಮಾಡಿ ಈಗ ತಾನೇ ತರಗತಿಯನ್ನು ಮುಗಿಸಿ ತೆರಳುತ್ತಿರುವಂತಹ ಎಲ್ಲ ಸ್ನೇಹಿತರು ಮುಂಭಾಗದಲ್ಲಿ ನಿಂತು ಈ ಕಾರ್ಯಕ್ರಮದ ವೀಕ್ಷಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಮೂರ್ತಿಗಳಾಗಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ನಿಮಗಾಗಿ ಆತ್ಮೀಯವಾದ ಸ್ವಾಗತ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಮೂರ್ತಿಗಳಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅದ್ಭುತವಾಗಿ ನೆರವೇರ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಥಿಯಾಗೋಣ. ಎಲ್ಲ ವಾಲಂಟಿಯರ್ಸ್, ಮ್ಯಾಥ್ಸ್ ಡಿಪಾರ್ಟ್ಮೆಂಟಿನ ವರುಣ್ ಅವರು ಬೈಕನ್ನ ಮತ್ತೊಮ್ಮೆ ತಿರುಗಿಸಿಕೊಂಡು ಕಾರ್ಯಕ್ರಮದ ಬಳಿ ಬರಬೇಕು. ಅಂದಿನ ಕನಸುಗಳಿಗೆ ನೀ ರಾಯಭಾರಿಯಾಗಿದ್ದೆ, ಅಂದಿನ ನನ್ನ ಕನಸುಗಳಿಗೆ ನೀ ರಾಯಭಾರಿಯಾಗಿದ್ದೆ. ಹಸಿರು ಸಿರಿಯ ಹೊಂಗನಸಿನಂತೆ ಬೆಳ್ಳನೆಯ ಮೋಡವ ಅಪ್ಪಿ ಮಳೆಯನ್ನು ಸುರಿಸುವಂತೆ, ಬೆಳ್ಳನೆಯ ಮೋಡವ ಅಪ್ಪಿ ಮಳೆಯನ್ನು ಸುರಿಸುವಂತೆ. ಈರುಳು ಕನಸಲ್ಲಿ ಕಣ್ಣಿಗೆ ಕಾಣದ ಕಪ್ಪಾದರೂ ಮನದ ಮಂದಿರದಲ್ಲಿ ನೀ ಬೆಳಗುವ ದೀಪವಾಗಿದೆ, ಮನದ ಮಂದಿರದಲ್ಲಿ ನೀ ಬೆಳಗುವ ದೀಪವಾಗಿದ್ದೆ. ನಿನ್ನವರೆಲ್ಲ ನನ್ನವರಾಗಿದ್ದರು, ನಾನು ಮಾತ್ರ ನಿಂಗೆ ಪರಕೀಯನಾದೆ, ನಾನು ಮಾತ್ರ ನಿಂಗೆ ಪರಕೀಯನಾದೆ. ಪ್ರೇಮವೆಂಬ 2 ಅಕ್ಷರ ತಿಳಿಯದೆ ನನ್ನ ಎದೆಯ ಮೇಲೆ ಕರಿಕಲ್ಲಿನ ಗೋಡೆಯ ಕಟ್ಟಿ, ಕರಿಕಲ್ಲಿನ ಗೋಡೆಯ ಕಟ್ಟಿ ನೆನಪುಗಳಿಗೆಲ್ಲ ಬಣ್ಣವ ಬಳಿದು ಹೆಜ್ಜೆ ಹೆಜ್ಜೆಗೂ ಬೇಲಿಯನ್ನು ಹಾಕಿ ಏನನ್ನೂ ಅರಿಯದಂತೆ ನೀ ಹೊರಟು ಬಿಟ್ಟೆ, ಏನನ್ನೂ ಅರಿಯದಂತೆ ನೀ ಹೊರಟು ಬಿಟ್ಟೆ. ಈಗ ಕನಸುಗಳೆಲ್ಲವೂ ಒಂಟಿಯಾಗಿ ಮನಸ್ಸಲ್ಲೇ ಕಾಡುತ್ತವೆ, ದಾರಿ ತೋರುವವರು ಯಾರೂ ಇಲ್ಲವೆಂದು ಬಾಯಿ ಬಾಯಿ ಬಡಿದುಕೊಳ್ಳುತ್ತವೆ, ದಾರಿ ತೋರುವವರು ಯಾರೂ ಇಲ್ಲವೆಂದು ಬಾಯಿ ಬಾಯಿ ಬಡಿದುಕೊಳ್ಳುತ್ತವೆ. ಎಲ್ರಿಗೂ ನಮಸ್ತೆ. ಪರೀಕ್ಷೆ ಅಂದ್ರೆ ಎಲ್ರಿಗೂ ಕೂಡ ಭಯ ಇದ್ದೇ ಇರುತ್ತೆ. ಅವನು ಎಷ್ಟೇ ಓದಿದ್ರು ಕೂಡ ನಾಳೆ ಎಕ್ಸಾಮ್ ಅಂತ ಅಂದಾಗ ಭಯ ಇದ್ದೇ ಇರುತ್ತೆ.
ಆ ಒಂದು ಪರೀಕ್ಷೆ ಬಗ್ಗೆ ಒಂದು ಸಣ್ಣ ಒಂದೆರಡು ಲೈನ್ ಗೀಚಿದ್ದೀನಿ, ದಯವಿಟ್ಟು ಕೇಳಿ ಸಹಿಸ್ಕೊಳ್ಳಿ. ಟೈಟ್ಲು ಬಂತು ಬಂತು ಪರೀಕ್ಷೆ ಅಂತ. ಬಂತು ಬಂತು ಪರೀಕ್ಷೆ, ವಿದ್ಯಾರ್ಥಿಗಳಿಗೆ ಇದೇ ಶಿಕ್ಷೆ. ಬಂತು ಬಂತು ಪರೀಕ್ಷೆ, ವಿದ್ಯಾರ್ಥಿಗಳಿಗೆ ಇದೇ ಶಿಕ್ಷೆ. ರಾತ್ರಿಯೆಲ್ಲ ಕಣ್ಣಿಗೆ ನಿದ್ದೆ ಇಲ್ಲ, ಆದರೂ ಏನೂ ತಲೆಯಲ್ಲಿ ಉಳಿಯುತ್ತಿಲ್ಲ. ನಾನೆಂದು ದೇವರ ಬಳಿ ಓದವನಲ್ಲ, ಪುಸ್ತಕ ತೆರೆದರೆ ಎಲ್ಲಾ ದೇವರು ಕಾಣುತ್ತಾರಲ್ಲ. ಹಿಂದೆ ನಾನೇನೂ ಓದಿಲ್ಲಣ್ಣ, ಈಗ ಪುಸ್ತಕ ನನ್ನ ನೋಡಿ ನಗುತ್ತವಣ್ಣ. 4 ತಿಂಗಳು ಓದಿದ್ದಕ್ಕೆ 3 ಗಂಟೆ ಬರೆಯುವುದು ಸಾಕೆ, 4 ತಿಂಗಳು ಓದಿದ್ದಕ್ಕೆ 3 ಗಂಟೆ ಬರೆಯುವುದು ಸಾಕೆ. ಬಂತು ಬಂತು ಪರೀಕ್ಷೆ, ನನಗೀಗ ಇದೇ ಅಗ್ನಿ ಪರೀಕ್ಷೆ. ಅವರೆಲ್ಲ ಕಂಪ್ಲೀಟ್ ಆದ್ಮೇಲೆ क्या कहने लगा इसके ಈಗ ವೇದಿಕೆ ಮೇಲೆ ಸುಮಾರು 5,000 ಫಲೋತ್ಸವವನ್ನು ಹೊಂದಿರುವಂತಹ ಕನ್ನಡ ಖ್ಯಾತ ಗಾಯಕಿ ಈಗ ವೇದಿಕೆ ಮೇಲೆ ಕನ್ನಡದ ಸುಪ್ರಸಿದ್ಧ ರ್ಯಾಪರ್ ಕಾರ್ತಿ ಜಾಕ್ಸನ್ ಅವರ ಮದುವೆ ಕಂಡರ ಮೂಲಕ ಕನ್ನಡ ರ್ಯಾಪರ್ ಇವುಗಳಲ್ಲಿ ತಮ್ಮದೇ ಆದಂತಹ ಹಳೆಯನ್ನು ಸೃಷ್ಟಿಸುವಂತಹ ವಿಶ್ವವಿದ್ಯಾಲಯದ ಹುಡುಗ ಮೂಲಕ ಸಾಗರದ ಪ್ರತಿಭೆ. ವಿಶ್ವವಿದ್ಯಾಲಯದಲ್ಲಿ ಕನ್ನಡ ರ್ಯಾಪ್ ಮೂಲಕ ವಿಶ್ವವಿದ್ಯಾಲಯದ ಕೀರ್ತಿಯನ್ನು ಬರ್ತಾ ಇರುವಂತಹ ಈ ಹುಡುಗ ಕಾರ್ಟಿ ಜಾಕ್ಸನ್ ಎಂದೇ ಪ್ರಸಿದ್ಧಿಯಾದಂತಹ ಕನ್ನಡದ ರ್ಯಾಪರ್ ಸಾಗರದ ಹುಡುಗ, ವಿಶ್ವವಿದ್ಯಾಲಯದ ಪ್ರತಿಭೆ ಅಂತ ಹೇಳ್ಬೋದು. ಜೇಮ್ಸ್ ವಿಭಾಗದ ಕಿರಣ್ ಅವರು ಆದಷ್ಟು ಬೇಗ ಅಲ್ಲೇ ಇರಬೇಕು. ಏನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ತಿಕ್ ಅವರ ರ್ಯಾಪ್ ಸಾಂಗ್ ನಡೆಯಲಿದೆ, ಅದನ್ನ ತಮ್ಮ ಕಣ್ ತುಂಬಿಕೊಂಡು ಹೋಗಬೇಕು. ಪಾರ್ಟಿ ನಾನು ನೀನು ದೇವ್ರೆ ಮಾಡಿ ಸೃಷ್ಟಿನ ಇಲ್ಲ ಇವಳೆ ಪಟ್ಟಿ ಕಷ್ಟನ ನಿಂದ ಚೆಲುವೆ ಎಲ್ಲೂ ಕಾಣೆ ಐಶ್ವರ್ ಪ್ರಾಮಿಸ್ ದೇವರ ಆಣೆ. ನಿನ್ನ ನೋಡಿ ಬೇರೆ ಹುಡುಗಿ ನೋಡೋ ಮನಸ್ಸೇ ಬರ್ತಿಲ್ಲ, ನಿನ್ನ ಹಿಂದೆ ಬರುವೆ ನನ್ನ ಕಾಲೇ ನಿಂತಿಲ್ಲ. ಮನೆ ಬರಲ್ಲ ಡೋರ್ ನಂಬರ್ ಏನು ಚೆನ್ನಾಗಿದೆ ನಿಂತೆ ಫೋನ್ ನಂಬರ್ ಏನು ಪ್ಲೀಸ್ ನಿಜ ಇಲ್ಲ ಕನಸಲ್ಲಿ ಕಾಡಿದೆ ಹೃದಯದ ಬಡಿತ ನಿನಗಾಗಿ ಮಾಡಿದೆ ಬಾರೆ ಬಾರೆ ಸುತ್ತುಬಾರೆ ಮನೆ ಆಚೆ ಕಾಲಿದೆ ಕೆಲ್ಸಿ ಮೆಗ್ನೋಸ್ ಡೊಮಿನೋಸ್ ಕಾಫಿಡೆ ಮನೆಯಲ್ಲಿಲ್ಲವರು ಚಿನ್ನಂಗೆ ಪವರು ಇವತ್ತು ಹಾಕ್ತಿನ ನಡುವೆ ಇಲ್ಲದವರು ಸಕ್ಕರೆ ಎಲ್ಲ ಮಾಡಬೇಡ ಆಸೆ ತರಿಸಿ ಸ್ವಲ್ಪ ಕೂರ್ಮ ಸರಿಸಿ ನನ್ನ ಮುಖ ತರಿಸಿ ನೀನು ತುಂಬಾ ನೊಟ್ಟಿ ಹಟ್ಟಿ ಬೆಟ್ಟ ಹುಡಾಯ್ತು ಲೆಕ್ಕೆ ಸಾಯ್ತು ಮನದಲ್ಲಿ ಕಾಡಿದೆ ನಿನ್ನ ಮುಖ ಸ್ವಲ್ಪ ಹೋಗೆ ಅವು ನನ್ನ ಮುದ್ದಿರುತ್ತಿಲ್ಲ ನಿನಗಾಗಿ ಕಾಯುವ ನಾನು ನೀನಿಲ್ಲದ ಮತ್ತಿನ್ನೇನು ಬಾಬಾರೆ ಕನಸಿನ ಹಾರಿ ನೀನೇ ನೀರು ನಾನೇ ನೀನು ಬಾರೆ ಕ್ರಿಯೇಟಿವಿಟಿ ಪ್ಲಸ್ 2018 Jackson Saga party nanu neenu let's party nanu neenu let's party nanu party ನಿನ್ನ ನೋಡಿ ನಂಗೆ ಸಂಭ್ರಮ ಭೂಮಿಗೆ ಕುಣಿದು ಬಂದಂತಿದೆ ರಾತ್ರಿ ಚಂದ್ರಮ. ಓ ನನ್ನ ಫೇವ್ರೇಟ್ ಇಲ್ಲ ನಿನ್ನ ಫೇವ್ರೇಟ್ ಓಡ್ತಾ ನಾ ಬೇಬಿ ಪಾರ್ಟಿ ಮುಖ್ಯ ನನ್ ಲೆಕ್ಕ ಸುತ್ತಮುತ್ತ ಜನ ಇದು ತಲೆ ಕೆಡಿಸೋಲ್ಲ ಅಟ ಇದು ನೋಡಿದ್ರೆ ಸುಮ್ಮಿಡಂಗ ತೋಳನ್ನು ಬಳಸಿ ಬಾ ಹತ್ರ ನಿಂಗೆ ಬರುತ್ತಿದ್ದೆ ನಾನು ಪ್ರೇಮಪತ್ರ ನನ್ನ ಮನಸ್ಸಲ್ಲಿ ತುಂಬಿದೆ ನಿನ್ನ ಚಿತ್ರ ನನ್ನ ರೀತಿ ಸ್ವಲ್ಪ ವಿಚಿತ್ರ ನೋಡಿದೆ Let's party nanu neenu let's party nanu neenu yes yes
ಈಗಾಗಲೇ ಈವೆಂಟ್ಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. 5 ಗಂಟೆವರೆಗೂ ಅವಕಾಶ ಇರುತ್ತೆ. ಈಗ ತಾನೇ ತರಗತಿಗಳನ್ನ ಮುಗಿಸ್ಕೊಂಡು ವಿಜಯ್ ಅವರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ. ನಾನು ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲ, ಯಾಕಂದ್ರೆ ಕಳೆದ ಬಾರಿ ಒಂದು ಹಾಸ್ಟೆಲ್ ಜೀವನದಲ್ಲಿ ನಮ್ಮ ಪಕ್ಕದವರಾಗಿದ್ರು ತುಂಬಾ ಅಸಾಧ್ಯ ವ್ಯಕ್ತಿ. ಗಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ಕನ್ನಂತೆ ತಾನೆ ತನ್ನಂ ತನ್ನಂ ಎಂದಿರೆ. ಗಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ. ನೀ ಸನಿಹಕ್ಕೆ ಬಂದರೆ ನಡುಗುತ್ತಿದೆ ಏತಕ್ಕೆ ಎದೆ ಜಲ್ಲೆಂದಿದೆ. ಚಂದಿರ ತಂದ ಹುಣ್ಣಿಮ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ. ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನನ್ನು ಕಿತ್ತು, ಈ ನನ್ನನ್ನೆಲ್ಲ ನಾನು ಕೆಂದಿತು. ಚಂದಿರ ತಂದ ಹುಣ್ಣಿಮ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ. ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನನ್ನು ಕಿತ್ತು, ಈ ನನ್ನನ್ನೆಲ್ಲ ನಾನು ಕೆಂದಿರುಚು. ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ, ಅವಳನ್ನ ಮಾತನ್ನಂಬಿ ಲಪ್ಪಿಸಿಕಿದು ಪರಿಣಾಮ. ಅಲವೇ ಖುಷಿ ಇಲ್ಲ ಉಸಿ, ಅಲವೇ ಖುಷಿ ಅಲವೇ ಇಲ್ಲ. ಹೊಸ ಬೆಳಕು ಮಾಡುತ್ತಿದೆ, ಬಂಗಾರದ ರಥ ಬೇರುತ್ತ ಆಕಾಶದಿ ಓಡಾಡುತ್ತ, ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಹಾಡಿದೆ. ಹೊಸ ಬೆಳಕು ನೋಡುತ್ತಿದೆ, ಬಂಗಾರದ ರಥ ಬೇರುತ್ತ ಆಕಾಶದಿ ಓಡಾಡುತ್ತ, ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ. ಈ ಒಂದು ಪ್ರತಿಭೆಗೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ. ಈಗ करम खुदाया है, तेरा प्यार जो पाया है, तुझ पे मर कहे तो मुझे जीना आया है. हो तेरा संग यारा खुश रंग बहार, तू रात दीवानी जरद सितारा. तेरा संग यारा खुश रंग बहार, रात दीवानी जरद सितारा. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್. ನಿನ್ನೆಯಿಂದ ನಮ್ಮ ಇಡೀ ಕಾರ್ಯಕ್ರಮದ ಛಾಯಾಗ್ರಹಣ ಮಾಡ್ತಿದ್ರು ತಮ್ಮ ಕ್ಯಾಮ್ರದ ಕಣ್ಣುಗಳ ಮೂಲಕ ನಮ್ಮನ್ನ ಸೆರೆ ಹಿಡಿದಿರ್ತಕ್ಕಂತಹ ಮಂಜುನಾಥ್ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ. ಈಗ ನಮ್ಮ ಗುರುಗಳಾದ ರಾಮಕೃಷ್ಣ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಸೂಚಿಸಿದೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ರಾಮಕೃಷ್ಣ ಸರ್ ಆಗಮಿಸಿದ್ರೆ ನಮ್ಮಲ್ಲಿರುವ ವಾಲಂಟಿಯರ್ಸ್ ಅವರನ್ನು ಸ್ವಲ್ಪ ಹೋಗಿ
ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜನೆಗೊಂಡಿರುವಂತಹ ವಿನೂತನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮದಲ್ಲಿ ನಮಗಾಗಿ ಹಾಡನ್ನು ಹಾಡಲಿಕ್ಕೆ ರೆಡಿ ಇದ್ದಾರೆ. MBA ಡಿಪಾರ್ಟ್ಮೆಂಟಿನ ತಾರಾ ದೀಕ್ಷ ಅವರು ವೇದಿಕೆಗೆ ಬರಬೇಕು. ಇದೊಂದು ಮುಖ್ಯ ಪ್ರದರ್ಶನ. ತಾರಾ ಅವರಿಗೆ ಜೋರಾದ ಚಪ್ಪಾಳೆ. MBA ಸಾಕಷ್ಟು ಸಾಧಿಸ್ತಾ ಇದ್ದಾರೆ. ಈಗೂ ನನ್ನ ಕಡೆಯಿಂದ ಚಪ್ಪಾಳೆ. ಧನ್ಯವಾದಗಳು ತಾರಾ ಅವರಿಗೆ. ಈ ನಮ್ಮ ಬ್ಲಾಸಮ್ ಕ್ರಿಯೇಟಿವಿಟಿ ಫೆಸ್ಟ್ 2018ಗೆ ನಮ್ಮ ನೆಚ್ಚಿನ ಶಿಕ್ಷಕರಾದಂತಹ ಸ್ಮಿತಾ ಸರ್ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಅವ್ರ ಜೊತೆ ಸೀಮಾ ಮಿಸ್ ಕೂಡ ಬರ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಚಪ್ಪಾಳೆಯೊಂದಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದಾರೆ ಇಂಗ್ಲಿಷ್ ಡಿಪಾರ್ಟ್ಮೆಂಟಿನ ಜಿಎಲ್ಗಳಾದಂತಹ ಸೀಮಕ್ಕ ಹಾಗೂ ಸ್ಮಿತಕ್ಕ. ಅವರಿಗೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದಾರೆ.
We all know that why we are gathered here. Anybody? We all know that why we are gathered here. Yes, it is the Coimbatore University Cultural Fest 2K18. First of all, I want to thank all the guests here who are giving their precious, valuable time with us from their busy schedule. Now, let's start the evening by praising Almighty. I request one of my friends, Netra, and her team for praying for us. Thank you, Netra. Now, it's time to welcome our guests on dais. So I request my friend, Mr. Shankar, to welcome the gathering. Thank you, Shankar. Now I request all the guests present on the dais to start a program by following a traditional lamp lighting ceremony. Thank you all. It's my pleasure to be a host for this lovely evening in our Coimbatore University. Now I want to introduce a cultural event like folk dance, skits, group songs and a solo song. It's time to hear a few words from our chairman of this evening and this event. I request our chairman to say a few words. Thank you, sir, for your motivational speech. I hope it really works for our participants. Now, I request the event organizers to give a detailed introduction about the program's rules, regulations, and the conditions what they have decided. Thank you, ma'am. Now I request Mr. Vinay to propose a vote of thanks. Thank you, Vinay. It's time to wind up this section, and once again I welcome you all. Have enjoyed, have safe, have healthy competition, and get success with us. Bye bye, take care, and all the best for everyone. Thank you all. ಧನ್ಯವಾದಗಳು ಆಫ್ರಿಂದನ್ ಅವರಿಗೆ. ಆಫ್ರಿಂಗ್ ಬಂದ ನಂತರ ಮತ್ತೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಐಶ್ವರ್ಯ ಕುರ್ಕಿ ಫ್ರಮ್ ಝೂಲಜಿ ಡಿಪಾರ್ಟ್ಮೆಂಟ್. ಸರ್ವರಿಗೂ ಈ ಸುಂದರ ಸಂಜೆಯ ಶುಭ ನಮನಗಳು. ಕುಣಿಯೋಣು ಬಾರ ಕುಣಿಯೋಣು ಬಾ, ಸಂಖ್ಯಾತ ತಾಳ್ಯಕ ಕುಣಿಯೋಣು ಬಾ. ಹೊರಕವಿ ದ ರಾ ಬೇಂದ್ರೆಯವರ ವಿಶಿಷ್ಟ ಮಾತಿನಂತೆ ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಕುವೆಂಪು ವಿಶ್ವವಿದ್ಯಾಲಯ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಅರ್ಪಿಸುತ್ತಿರುವಂತಹ ಸಾಂಸ್ಕೃತಿಕ ಉತ್ಸವ 2018. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಈ ಮೂಲಕ ಬಯಸ್ತಾ ಇದ್ದೇನೆ. ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಎಲ್ಲ ಕಲಾವಿದರಿಗೂ ಮನಸ್ಸಿನಲ್ಲಿ ತಮ್ಮ ಕುಣಿಯುತ್ತಿರುವಂತಹ ನವಿಲನ್ನ ಗರಿಬಿಚ್ಚಿ ಕುಣಿಯುವಂತೆ ಒಂದು ವೇದಿಕೆಯನ್ನ ಸಜ್ಜು ಮಾಡಿಕೊಟ್ಟು ಕುವೆಂಪು ವಿಶ್ವವಿದ್ಯಾಲಯ ಸಾಂಸ್ಕೃತಿಕ ಉತ್ಸವ 2018 ಅನ್ನುವಂತಹ ವಿಶಿಷ್ಟ ಕಾರ್ಯಕ್ರಮವನ್ನ ಈ ಮೂಲಕ ಹಮ್ಮಿಕೊಂಡಿದ್ದೆ. ತಂದೆ ನೀಡು ಬಾ, ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ, ಬಾಳ ಈರುಳಿಗೆ ಅಂತ ಎಲ್ಲೋ ದೂರದ ದಿವ್ಯ ಚೈತನ್ಯವನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ತಾ ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ ಈ ಒಂದು ಪ್ರಾರ್ಥನೆಯನ್ನ ಹಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ. ಇವ್ರಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅತ್ಯಂತ ಮನೋಹರವಾಗಿ ತಮ್ಮ ಪ್ರಾರ್ಥನೆ ಗೀತೆಯನ್ನು ಹಾಡಿದಂತಹ ಕುಮಾರಿ ಇವರಿಗೆ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಒಂದು ವಿಶಿಷ್ಟ ಕಾರ್ಯಕ್ರಮ ನಮ್ಮ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಇಲ್ಲಿ ನೆರವೇರ್ತಾ ಇದೆ. ಮನಸ್ಸಿನಲ್ಲಿ ತಮ್ಮ ತಾಳಗಳನ್ನ ಹಾಕೊಳ್ತಾ, ತಮ್ಮ ಹೆಜ್ಜೆಗಳನ್ನ ನುಡಿಸ್ತಾ, ಗೆಜ್ಜೆಗಳನ್ನ ಕಟ್ಟಿ ಕುಣಿತಾ ಇದ್ದಂತಹ ನವಿಲುಗಳಿಗೆಲ್ಲರಿಗೂ ಹಾಗೂ ಎಲ್ಲ ಗಾನ ಕೋಗಿಲೆಗಳಿಗೂ ನಾಟಕ ಹೀಗೆ ಹಲವಾರು ತಮ್ಮ ಕಲೆಗಳನ್ನ ತಮ್ಮ ಮನಸ್ಸಿನಲ್ಲೇ ಬಚ್ಚಿಟ್ಕೊಂಡು ಇರುವಂತಹ ಎಲ್ಲ ಪ್ರತಿಭೆಗಳಿಗೂ ಇಲ್ಲೊಂದು ಅನಾವರಣಗೊಂಡಿದೆ. ಈ ಒಂದು ವೇದಿಕೆ ನಿಮಗಾಗಿ ಸಜ್ಜಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಕೃತಿಯ ಬಿಂಬನೆ ಹೀಗೆ ಅತಿಥಿ ದೇವೋಭವ ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ಅತಿಥಿಗಳನ್ನ ಈ ಮೂಲಕ ಬರ್ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಶ್ರೀಯುತರಾದಂತಹ ಪ್ರೊಫೆಸರ್ ಜೋಗನ್ ಶಂಕರ್ ಸರ್ ಅವರು, ಕುಲಪತಿಗಳು.
ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶಿಷ್ಟ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತರಾದಂತಹ ರಾಜ್ಯನಾಯಕ್ ಸರ್ ಇವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ಸಾಹವಾಗಿ ತಾಲೀಮನ್ನ ನಡೆಸಿಕೊಂಡು ತಮ್ಮ ಹೆಜ್ಜೆಗೆಜ್ಜೆಯನ್ನ ಕಟ್ಟಿಕೊಂಡು ಬಣ್ಣ ಬೆಳೆದುಕೊಂಡು ಬಂದು ಹಾಗೂ ಹಾಡಲಿಕ್ಕೆ ತಯಾರಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಅತ್ಯಂತ ವಿಶಿಷ್ಟವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ಸಾಂಸ್ಕೃತಿಕ ಉತ್ಸವ 2018 ಈ ವಿಶಿಷ್ಟ ವೇದಿಕೆಯಲ್ಲಿ ಜನಪದ ನೃತ್ಯ, ಜನಪದ ಗಾಯನ, ಮುಖಾಭಿನಯ ಹಾಗೂ ಏಕವ್ಯಕ್ತಿ ಪ್ರದರ್ಶನ ಈ ಎಲ್ಲ ಸ್ಪರ್ಧೆಗಳು ತಮಗಾಗಿ ನೆರವೇರ್ತಾ ಇದೆ. ಈ ಎಲ್ಲ ಸ್ಪರ್ಧೆಗಳಿಗೆ ಆಗಮಿಸಿರುವಂತಹ ಎಲ್ಲ ಸ್ಪರ್ಧಾಳಿಗಳಿಗೂ ಹಾಗೂ ಈ ಎಲ್ಲ ಸ್ಪರ್ಧೆಗಳನ್ನ ತಮ್ಮ ಹಾಡು ಕುಣಿತಗಳನ್ನ ನೋಡಿ ಮನದಣಿದು ಖುಷಿ ಪಡಲು ಬಂದಿರುವಂತಹ ಎಲ್ಲ ಸಹೃದಯ ಬಂಧು ಮಿತ್ರರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಅತ್ಯಂತ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ನಗಾರಿ ಬಡಿಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಶ್ರೀಯುತರಾದಂತಹ ಪ್ರೊಫೆಸರ್ ಜೋಗನ್ ಶಂಕರ್ ಸರ್ ಹಾಗೂ ಉಳಿದ ಗಣ್ಯರಿಗೆಲ್ಲರಿಗೂ ಕೂಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ನಾವು ಹೊಡೆದ ಕನಸುಗಳ ನೊಂದ ಕನಸುಗಳ ಕಟ್ಟೆ ಕಟ್ಟುತ್ತೇವ ಅಂತ ಹೇಳ್ತಾ ಈ ನಗಾರಿಯನ್ನ ತಟ್ಟುವುದರ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀಯುತರೆಲ್ಲರಿಗೂ ಅತ್ಯಂತ ಆತ್ಮೀಯ ಧನ್ಯವಾದಗಳು. ನಮ್ಮ ಜನಪದರ ನೆಲವೀಡೆ ಹೀಗೆ, ನಮ್ಮ ಭಾರತದ ಸಂಸ್ಕೃತಿನೇ ಹೀಗೆ. ಹಳೆಬೇರು ಹೊಸ ಚಿಗುರು ಮೂಡಿದರೆ ಮರಸೊಗಸು, ಜ್ಞಾನ ವಿಜ್ಞಾನ ಮೇಳೈಸೆ ಜಸವು ಜೀವನವು ಮಂಕುತಿಮ್ಮ ಎನ್ನುವಂತೆ ಮನುಷ್ಯ ಅದೆಷ್ಟೇ ಆಧುನಿಕ ಪ್ರಪಂಚಕ್ಕೆ ತಾನು ತೆರೆದುಕೊಂಡ್ರು ತನ್ನ ಮೂಲ ಬೇರು ತಮ್ಮ ಜನಪದರನ್ನ ಮರಲಿಕ್ಕೆ ಸಾಧ್ಯವಿಲ್ಲ. ತಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ಕ್ಷಣನೂ ಕೂಡ ಅತ್ಯಂತ ವಿಶಿಷ್ಟವಾಗಿ ಆಸ್ವಾದಿಸಿ ತಮ್ಮ ಬದುಕನ್ನ ಹಸನಾಗಿಸಿಕೊಂಡಂತವರು ಇವರು. ಧನ್ಯವಾದಗಳು. ಜೋರದ ಚಪ್ಪಾಳೆಯೊಂದಿಗೆ ಐಶ್ವರ್ಯ ಎಸ್ ಕುಡ್ಕೆರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ನಿಮ್ಮ ಮುಂದೆ ನಾಗಲಕ್ಷ್ಮಿ ಎನ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಜೋರದ ಚಪ್ಪಾಳೆಯೊಂದಿಗೆ ಇವರಿಗೆ ಆತ್ಮೀಯವಾದ ಸ್ವಾಗತ. ನಾಗಲಕ್ಷ್ಮಿ ಎನ್, ತೀರ್ಪುಗಾರರ ಗಮನಕ್ಕೆ ನಾಗಲಕ್ಷ್ಮಿ ಎನ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರ್ವರಿಗೂ ಶುಭ ಸಂಜೆ. ಕುವೆಂಪು ವಿಶ್ವವಿದ್ಯಾಲಯ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಇವರ ಸಹಯೋಗದೊಂದಿಗೆ ಈ ಸುದಿನ ಸಾಂಸ್ಕೃತಿಕ ಉತ್ಸವದ ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿಗಣ್ಯರಿಗೂ ವೇದಿಕೆಗೆ ಆಹ್ವಾನಿಸ್ತಾ, ನಮ್ಮ ಭಾರತ ಸಂಸ್ಕೃತಿಯ ಆಗರ, ಅದಕ್ಕೆ ಸಾಕ್ಷಿ ಸಾಂಸ್ಕೃತಿಕ ಚಟುವಟಿಕೆಗಳು. ಈ ನಿಟ್ಟಿನಲ್ಲಿ ಪ್ರತಿಯೋರ್ವರಲ್ಲಿ ಅಡಕವಾಗಿರುವಂತಹ ಸಾಂಸ್ಕೃತಿಕ ಕಲೆಯ ಅನಾವರಣಗೊಳಿಸುವಂತಹ ಈ ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಸ್ನೇಹಿತರೆ, ಯಾವುದೇ ಕಾರ್ಯಕ್ರಮವಿರಲಿ ಯಶಸ್ವಿಯಾಗುವಂತಹದ್ದು ಪ್ರಾರ್ಥನೆಯ ಮುಖೇನ. ಪ್ರಾರ್ಥನೆಯಲ್ಲಿ ನಮಗಿರುವಂತಹ ನಂಬಿಕೆ ಇದಕ್ಕೆ ಸಾಕ್ಷಿ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಆರಂಭಿಸಬೇಕಾಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕೇಳ್ಕೊಳ್ತಿದ್ದೇನೆ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೊಂದು ಗಾಯನದ ಇಂಪನ್ನ ಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿರುವಂತಹ ಸರ್ವರನ್ನ ಸ್ವಾಗತಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಸರ್ವರನ್ನ ಸ್ವಾಗತಿಸಬೇಕಾಗಿ ಶ್ರೀಯುತ ಗಿರೀಶ್ ಇವರಲ್ಲಿ ಕೇಳ್ಕೊಳ್ತಿದ್ದೇನೆ. ಸರ್ವರನ್ನ ಸ್ವಾಗತಿಸಿದಂತಹ ಶ್ರೀಯುತ ಗಿರೀಶ್ ರವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವುದೇ ಕಾರ್ಯಕ್ರಮವಿರಲಿ ಅದು ಅರ್ಥಪೂರ್ಣವಾಗುವಂಥದ್ದು ಆ ಕಾರ್ಯಕ್ರಮದ ಧ್ಯೇಯೋದ್ದೇಶವನ್ನ ನಾವು ಅರ್ಥಾಗ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮದ ಧ್ಯೇಯೋದ್ದೇಶವನ್ನ ತಿಳಿಸಬೇಕಾಗಿ ಶ್ರೀಯುತ ವೆಂಕಟೇಶ್ ಅವರು ಪ್ರಾಧ್ಯಾಪಕರು ಹಾಗೂ ಸಂಚಾಲಕರು ಸಾಂಸ್ಕೃತಿಕ ಚಟುವಟಿಕೆ ವಿಭಾಗ ಇವರಲ್ಲಿ ಕೇಳ್ಕೊಳ್ತಿದ್ದೇನೆ. ಧ್ಯೇಯೋದ್ದೇಶವನ್ನ ಅರ್ಥವತ್ತಾಗಿ ನಮ್ಮ ಮುಂದೆ ವ್ಯಕ್ತಪಡಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ಸ್ನೇಹಿತರೆ, ಹಾಡಿಗೆ ಹೆಜ್ಜೆ ಹಾಕದ ಕಾಲುಗಳಿಲ್ಲ, ತಾಳ ಲಯಬದ್ಧವಾದ ನೃತ್ಯಕ್ಕೆ ಸೋಲದ ಮನಸ್ಸುಗಳಿಲ್ಲ ಎಂಬಂತೆ ಸಾಂಸ್ಕೃತಿಕ ಕಲೆಗಳಲ್ಲಿ ಒಂದಾದ ನೃತ್ಯದ ಗುರುದೇವನಾದ ನಟರಾಜನ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮುಖೇನ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಎಲ್ಲ ಗಣ್ಯಾತಿಗಣ್ಯರಲ್ಲಿ ಕೇಳ್ಕೊಳ್ತಿದ್ದೇನೆ. ಶ್ರೀ ನಟರಾಜನ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೊಂದು ಅದ್ಭುತವಾದಂತಹ ಚಾಲನೆಯನ್ನ ಕೊಟ್ಟಂತಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ, ಗಾನ ಕಲೆಯನ್ನ ಜನ್ಮತಃ ಹೊತ್ತು ತಂದ ತನ್ನ 12ನೇ ವಯಸ್ಸಿಗೆ ಗಾನದ ಮುಖೇನ ಕರ್ನಾಟಕಕ್ಕೆ ಚಿರಪರಿಚಿತರಾದ ಮಧುರ ಕಂಠದಿಂದ ಎಲ್ಲರ ಮನಸೂರೆಗೊಳಿಸಿದ ಪ್ರಖ್ಯಾತ ಗಾಯಕರಾದ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ರಾಜೇಶ್ ಕೃಷ್ಣನ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಹಿತನುಡಿಗಳನ್ನ ತಿಳಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ತನ್ನ ಅನುಭವವನ್ನು ತನ್ನ ಮಧುರ ಕಂಠದ ಮುಖೇನ ತಿಳಿಸುವುದರ ಮುಖೇನ
ತಮಗೆಲ್ಲರಿಗೂ ಶುಭ ಹಾರೈಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಸ್ನೇಹಿತರೆ, ಶಿಕ್ಷಣ ಎನ್ನುವಂಥದ್ದು ಕೇವಲ ಪಠ್ಯ ಕಲಿಕೆ ಅಲ್ಲ, ಅದೊಂದು ಸರ್ವಾಂಗೀಣ ಕಲಿಕೆ. ಅದರಲ್ಲಿ ಸಾಂಸ್ಕೃತಿಕ ವಿಭಾಗವೂ ಒಂದು. ಈ ನಿಟ್ಟಿನಲ್ಲಿ ಸರ್ವ ಕಲೆಗಳಿಗೊಂದು ವೇದಿಕೆಯನ್ನ ಒದಗಿಸುವಂತಹ ಈ ಕಾರ್ಯಕ್ರಮದ ಆಶಯ ನುಡಿಗಳನ್ನ ತಿಳಿಸಬೇಕಾಗಿ ಶ್ರೀಯುತ ಭೋಜನಾಯ್ಕೆಯವರಲ್ಲಿ ಕೇಳ್ಕೊಳ್ತಿದ್ದೇನೆ. ಜೀವನದಲ್ಲಿ ಕಲೆಯ ಮಹತ್ವವೇನು ಎನ್ನುವುದನ್ನು ತನ್ನ ಅದ್ಭುತ ಮಾತುಗಳ ಮುಖೇನ ಬಿತ್ತರಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಇಂಪಾದ ಗಾನಲಹರಿ ಭೌತಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮವನ್ನ ಗಾನದ ಕಡಲಲ್ಲಿ ಸೇರಿಸಿದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತಾಗಿ ಹಿತನುಡಿಗಳನ್ನ ತಿಳಿಸಬೇಕಾಗಿ ಶ್ರೀಯುತ ರಾಜೇಂದ್ರ ಚೆನ್ನಿಯವರಲ್ಲಿ ಕೇಳ್ಕೊಳ್ತಿದ್ದೇನೆ. ಆಲಿಸುವ ಮನಸ್ಸುಗಳಿಗೆ ಗಾಯನ, ಕಲೆಯನ್ನ ಕಣ್ತುಂಬಿಕೊಳ್ಳುವಂತಹ ಮನಸ್ಸುಗಳಿಗೆ ನೃತ್ಯ, ರಂಗನ್ನ ಹೃದಯಕ್ಕೆ ತುಂಬಿಕೊಳ್ಳುವಂತಹ ಮನಸ್ಸುಗಳಿಗೆ ಚಿತ್ತಾರ ಎಂಬಂತೆ ಗಾಯನ ಸ್ಪರ್ಧೆ, ನೃತ್ಯ, ರಂಗೋಲಿ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈ ದಿನ ಹಮ್ಮಿಕೊಂಡಿರ್ತೇವೆ ಎನ್ನುವಂತಹ ಆಶಯವನ್ನ ತಿಳಿಸತಕ್ಕಂತಹ ಶ್ರೀಯುತರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿ ನಾಗಲಕ್ಷ್ಮಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ವೇದಿಕೆಗೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೀನಿ ಪೃಥ್ವಿರಾಜ್. ಸರ್ವರಿಗೂ ಶುಭ ಸಂಜೆ. ವಿದೇಶೇಷು ಗುಣವಿದ್ಯ ಯಶೇನೇಷು ಗುಣಮತಿ ಇಹಲೋಕಧರ್ಮ ಶೀಲ ಸರ್ವತ್ರ ವೈಧವಂ. ಇದರರ್ಥ ವಿದೇಶದಲ್ಲಿ ವಿದ್ಯೆ ಸಂಪತ್ತಾಗಿರುತ್ತೆ, ಆದರೆ ಇಹಲೋಕದಲ್ಲಿ ಧರ್ಮ ಸಂಪತ್ತಾಗಿರುತ್ತೆ, ಆದರೆ ಶೀಲ ಅನ್ನೋದು ಎಲ್ಲ ಕಡೆ ಸಂಪತ್ತಾಗಿರುತ್ತೆ ಅನ್ನೋದು ಇದರ ಮಾತಿನ ಅರ್ಥವಾಗಿದೆ. ಕುವೆಂಪು ವಿಶ್ವವಿದ್ಯಾನಿಲಯ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಸಾಂಸ್ಕೃತಿಕ ಉತ್ಸವ 2018ಕ್ಕೆ ಆಗಮಿಸಿದ ಎಲ್ಲ ಸರ್ವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಳೆದ ಹೊತ್ತು ಒಡೆದ ಮುತ್ತು ಮತ್ತೆ ಬಾರದಯ್ಯ, ಅಳಿದ ಮಾನ ಹೋದ ಪ್ರಾಣ ಮತ್ತೆ ಬಾರದಯ್ಯ, ಹೊತ್ತು ಕಳೆಯುವ ಮುನ್ನ ಮುತ್ತು ಒಡೆಯುವ ಮುನ್ನ ಶಕ್ತಿಧಾತ ಭಗವಂತನನ್ನ ಸ್ಮರಿಸು ಎಂಬ ಶರಣರ ಮಾತಿನಂತೆ ಇವತ್ತಿನ ಶಕ್ತಿಧಾತ ಭಗವಂತನನ್ನ ಸ್ಮರಿಸಬೇಕಾಗಿ ಕನ್ನಡ ಭಾರತಿ ವಿಭಾಗದ ಅನುಷಾ ಅವರನ್ನ ಬರಮಾಡ್ಕೊಳ್ತಿದ್ದೇನೆ. ಸುಮಧುರವಾಗಿ ಗಾಯನವನ್ನು ಹಾಡಿದಂತಹ ಅನುಷಾ ಅವರಿಗೆ ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮ ಪ್ರಾರಂಭವಾಗಬೇಕು ಅಂದ್ರೆ ಅಲ್ಲಿ ಜ್ಯೋತಿ ಅನ್ನೋದು ಮುಖ್ಯವಾಗಿರುತ್ತೆ. ಆ ಜ್ಯೋತಿಯನ್ನು ಬೆಳಗಿಸಲಿಕ್ಕಾಗಿ ದೀಪಂ ಜ್ಯೋತಿ ಪರಂ ಜ್ಯೋತಿ, ದೀಪಂ ಜ್ಯೋತಿ ಜಗನ್ ಜ್ಯೋತಿ, ದೀಪಂ ಜ್ಯೋತಿ ಜನಾರ್ದನ. ಕತ್ತಲೆಯನ್ನು ಕಳೆದು ಅಜ್ಞಾನದ ಅಂಧಕಾರವನ್ನು ಕಳೆದು ಜ್ಞಾನದೆಡೆಗೆ ನಡೆಯುವಂತಹ ದೀಪವನ್ನು ಬೆಳಗುವ ಮುಖೇನ ಇವತ್ತಿನ ಕಾರ್ಯಕ್ರಮವನ್ನು ವಿದ್ಯುಕ್ತ ಚಾಲನೆ ನೀಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಕೂಡ ನಾನು ಆತ್ಮೀಯವಾಗಿ ಕರ್ಕೊಳ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸರ್ವರನ್ನು ಕೂಡ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಯಾಗಿರುವಂತಹ ಮಂಜುನಾಥ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸಿದಂತಹ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಅತಿಥಿಗಳು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೆ. ಜೋಗಿ ಶಂಕರ್ ಸರ್ ಅವರು ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಜೋಗಿ ಶಂಕರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕೊನೆಯ ಹಂತ ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ವಂದನಾರ್ಪಣೆಯೊಂದಿಗೆ ಅವ್ರನ್ನ ಬೀಳ್ಕೊಡ್ತಾ ಈಗ ನಾವೆಲ್ಲರೂ ಕಾಯ್ತಾ ಇರುವಂತಹ ಗೆಜ್ಜೆ ಗೆಜ್ಜೆ ಹೊತ್ತ ಕುಣಿಸುವ ತಾಳದತ್ತ ಇವತ್ತು ಮರೆಯಾಗುವ ಮುನ್ನ ಮತ್ತೆ ಎದೆಯಲ್ಲಿ ಚುಂಬಿಸುವ ಭಾವನೆಗಳನ್ನು ಹುದುಗಿದ್ದ ಭಾವನೆಗಳನ್ನು ಎತ್ತಿ ಕಟ್ಟುವ ಪ್ರೀತಿ ಇವತ್ತು. ಈಗ ಸಾಂಸ್ಕೃತಿಕ ವೇದಿಕೆ ಅನಾವರಣಗೊಂಡಿದೆ. ಇವತ್ತಿನ ಮೊದಲಿನ ಒಂದು ಸ್ಪರ್ಧೆಯಾಗಿ ಸಮೂಹ ಗಾಯನದ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಒಂದು ಆರಂಭಿಸೋಣ. ಒಂದು ಮಾತಿದೆ, ಸಂಗೀತ ಅನ್ನುವಂಥದ್ದು ಅದರದ್ದೇ ಆದ ಘನತೆ, ಗೌರವ ಹಾಗೂ ಬೇಜಾರಾದಾಗ ನೋವನ್ನು ಮರೆಸುವಂತಹ ಶಕ್ತಿಯನ್ನ ಸಂಗೀತಕ್ಕಿದೆ ಅಂತಲ್ಲ. ಆ ಥರದ ಸಂಗೀತವನ್ನ ಅನಾವರಣಗೊಳಿಸಲಿಕ್ಕೆ ಬರ್ತಾ ಇದ್ದಾರೆ ಅನುಷಾ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಇದೀಗ ಮುಂದಿನ ಸ್ಪರ್ಧಾರ್ಥಿ ಗಣೇಶ್ ಸಹ್ಯಾದ್ರಿ ಜೋರದ ಚಪ್ಪಾಳೆಯೊಂದಿಗೆ ಇದೀಗ ವೇದಿಕೆಗೆ ದಯಮಾಡಿ ಪ್ರೇಕ್ಷಕರು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಇದು ಕುವೆಂಪು ಯೂನಿವರ್ಸಿಟಿ ಬ್ಲಾಸಮ್ಸ್ ಕ್ರಿಯೇಟಿವಿಟಿ ಫೆಸ್ಟ್ 2018. Let's create beauty. Let's create beauty. ಇದೀಗ ವೇದಿಕೆಗೆ ಜೋರದ ಚಪ್ಪಾಳೆಯೊಂದಿಗೆ ಇದೀಗ ಬರಮಾಡಿಕೊಳ್ತಾ ಇದ್ದೀವಿ ಗಣೇಶ್ ಸಹ್ಯಾದ್ರಿ ಜೆಎಂಸಿ ಡಿಪಾರ್ಟ್ಮೆಂಟ್. ತೀರ್ಪುಗಾರರ ಗಮನಕ್ಕೆ ಗಣೇಶ್ ಸಹ್ಯಾದ್ರಿ ಜೆಎಂಸಿ ಡಿಪಾರ್ಟ್ಮೆಂಟ್. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ.
ಆ ಧರೆಗಲಿಸಿದ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯ್ನೆಲವು ನಮ್ಮಿ ತಾಯ್ನೆಲವು ದೇವಿಯ ನಿನ್ನೆಯ ಸೊಬಗಿನ ಮಹಿಮೆಯು ಬಣ್ಣಿಸಲವು. ಇದು ಕುವೆಂಪುರವರ ಕವನವಾಗಿದೆ. ಇಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಹೊಸತನದ ಬೆಳವಣಿಗೆ ಹಾದಿಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಕಾರಣವಾಗ್ತಾ ಇದೆ. ಶಿಕ್ಷಕರು ಕೇವಲ ಪಾಠವನ್ನು ಮಾತ್ರ ಮಾಡಬೇಕು, ನೌಕರರು ಕೇವಲ ಆಫೀಸ್ನಲ್ಲಿ ಮಾತ್ರ ತಮ್ಮ ಕಾರ್ಯವನ್ನು ಸೀಮಿತ ಎಂದು ತಿಳಿದಿದ್ರು. ಆದರೆ ಇಂದು ಇಂತಹ ಮಾತಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಇಂದು ನಮ್ಮ ಕುವೆಂಪು ವಿಶ್ವವಿದ್ಯಾಲಯ ಸಾಂಸ್ಕೃತಿಕ ಉತ್ಸವ ಅನ್ನುವಂತಹ ವಿಶೇಷ ಕಾರ್ಯಕ್ರಮದ ಮೂಲಕ ಇಂದು ವಿಶ್ವವಿದ್ಯಾಲಯಾದ್ಯಂತ ಒಳ್ಳೆಯ ಹೆಸರನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನು ವೇದಿಕೆಗೆ ಸ್ವಾಗತಿಸಬೇಕಂತ ಎಲ್ಲರನ್ನು ಆಯೋಜಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆರಂಭದಲ್ಲಿ ನಿರ್ವಿಘ್ನವನ್ನು ತಡೆಯುವ ಮೂಲಕ ವಿಘ್ನ ವಿನಾಶಕನನ್ನು ನೆನೆಯುವ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಗಣಪತಿಯ ನೆನೆಯುವ ಮೂಲಕ ಒಂದು ಹಾಡನ್ನು ಹಾಡುವ ಮೂಲಕ ಕನ್ನಡ ಭಾರತಿ ವಿಭಾಗದ ವಿದ್ಯಾರ್ಥಿನಿಯರಿಗೆ ಈಗ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತವನ್ನು ಗೀತೆಯನ್ನು ಹಾಡಿದಂತಹ ಕನ್ನಡ ಭಾರತಿ ವಿಭಾಗದ ಎಲ್ಲರಿಗೂ ಧನ್ಯವಾದಗಳು. ಈಗ ಎಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಪ್ರೊಫೆಸರ್ DS ಪೂರ್ಣಾನಂದನ್ ಅವರು. ಹಾಗೂ ನಮ್ಮ ಹತ್ತಾರು ಧರ್ಮಗಳಿರ್ಬೋದು, ಹಲವು ಜಾತಿಗಳಿರ್ಬೋದು, ಹಲವು ಸಂಸ್ಕೃತಿಗಳಿರ್ಬೋದು, ಆದರೆ ಹತ್ತಾರು ಜನರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಬೆಳಗುವಂತಹ ದೀಪ ಮಾತ್ರ ಯಾವುದೇ ಧರ್ಮವಿಲ್ಲದ ಬೆಳಗುತ್ತದೆ. ಅಂತಹ ಯಾವುದೇ ಧರ್ಮವಿಲ್ಲದ ನಿರ್ಧರ್ಮವಾದಂತಹ ದೀಪ ಬೆಳಗಿಸುವ ಮೂಲಕ ಇದರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡುವ ಮೂಲಕ ಸಾಂಸ್ಕೃತಿಕ ಉತ್ಸವವನ್ನು ಈಗ ವಿದ್ಯುಕ್ತವಾಗಿ ಚಾಲನೆ ಮಾಡ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹುಚ್ಚ ವೆಂಕಟ ಅವರು ಈ ಕಾರ್ಯಕ್ರಮದ ವಿಶೇಷವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಸಾಂಸ್ಕೃತಿಕ ಉತ್ಸವದ ಕುರಿತು ಹುಚ್ಚ ವೆಂಕಟ ಅವರು ಮಾತನಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಕುಲಪತಿ ಅವರು ಈಗ ತಮ್ಮ ಹಿತನುಡಿಗಳನ್ನ ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಕುಲಪತಿಯವರ ಹಿತನುಡಿಗಳನ್ನ ಕೇಳ್ತಾ ಇದ್ದೀವಿ. ಮುಂದಿನ ವರ್ಷಗಳು ಕೂಡ ಇದೆ, ಮುಂದುವರಿಯುತ್ತದೆ ಎಂಬ ಆಶ್ವಾಸನೆ ನೀಡಿದ್ದಾರೆ. ಇವರು ಕೂಡ ಧನ್ಯವಾದಗಳು. ಈಗ ಎಲ್ಲರನ್ನು ಉದ್ದೇಶಿಸಿ ವಂದನಾರ್ಪಣೆಗೆ ಬರ್ತಾ ಇದ್ದಾರೆ ಡಾಕ್ಟರ್ ಸತ್ಯಪ್ರಕಾಶ್ ಅವರು, ತ್ರಿಕೋಟಿ ಹಾಗೂ ಸಂಭೋಸಮನಿ ವಿಭಾಗ. ಇವರು ಕೂಡ ವಂದನಾರ್ಪಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ವಂದನಾರ್ಪಣೆ ಮಾಡಿದಂತಹ ಡಾಕ್ಟರ್ ಸತ್ಯಪ್ರಕಾಶ್ ಅವರಿಗೆ ಕೂಡ ಧನ್ಯವಾದಗಳು. ಹಾಗೂ ಇನ್ನೇನು ಕೆಲವು ಕ್ಷಣಗಳಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ಆರಂಭವಾಗಲಿದೆ. ಮೊದಲನೇದಾಗಿ ಸಮೂಹ ಗಾಯನ, ಜನಪದ ನೃತ್ಯ, ಪ್ರವಚನ, ಮೂಕಾರ್ಣಯ, ಇನ್ನೇನು ಕೆಲವು ಕ್ಷಣಗಳಲ್ಲಿ ಧನ್ಯವಾದಗಳು. ಮುಂದಿನ ಸ್ಪರ್ಧಿ ಶರತ್ ವೆಲ್ಕಮ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗಿರಿಯತಿ, ಕಲೆಗಳ ತವರು ಕವಿಗಳ ಬೀಡು. ಇಂಥ ಸುಂದರ ಕಾನನದ ಮಧ್ಯೆ ನೆಲೆಸಿರುವಂತಹ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇದು ಸಾಂಸ್ಕೃತಿಕ ಹಬ್ಬಗಳ ಸಡಗರ. ಹಾಗೆ ಇಲ್ಲಿ ಬೆರೆದಿರುವಂತಹ ಎಲ್ಲ ನನ್ನ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ಮೊದಲು ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ನಮ್ಮ ಭಾರತೀಯ ಸಂಪ್ರದಾಯದಂತೆ ದೇವರನ್ನ ನೆನೆಯುವುದು ನಮ್ಮ ಕಾರ್ಯ. ಅದರಂತೆ ದೇವರನ್ನ ನೆನೆಯಲು ಬರುತ್ತಿದ್ದಾರೆ ಸಂತೋಷ್ ಮತ್ತು ಸಂಗಡಿಗರು. ಪ್ರಾರ್ಥನೆಯ ಮೂಲಕ ದೇವರನ್ನು ನೆನೆದು ಈ ಕಾರ್ಯಕ್ರಮಕ್ಕೆ ಸುಂದರವಾದ ಚಾಲನೆಯನ್ನು ನೀಡಿದ ಸಂತೋಷ್ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಅತಿಥಿಗಳಿಗೆ ವೇದಿಕೆಯ ಮೇಲೆ ಕರೆಯಲು ಅವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ದರ್ಶನ್ ಮತ್ತು ದರ್ಶನ್. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ದರ್ಶನ್ ಅವರಿಗೆ ಧನ್ಯವಾದಗಳು. ಪ್ರತಿಯೊಂದು ಕಾರ್ಯಕ್ರಮವನ್ನು ಉದ್ಘಾಟನೆಯ ಮೂಲಕ ನಾವು ಅದನ್ನು ಚಾಲನೆಗೆ ನೀಡುತ್ತೇವೆ. ಅದರಂತೆ ದೀಪವನ್ನು ಬೆಳಗಿಸುವ ಮೂಲಕ ಅದನ್ನು ಉದ್ಘಾಟಿಸಬೇಕಾಗಿ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದೀಗ ಉದ್ಘಾಟನೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಮೊದಲನೇದು ಜನಪದ ನೃತ್ಯ. ಬಾಯಿಂದ ಬಾಯಿಗೆ ಅರಿಯುವಂತಹ ಜನಪದ ಪದಗಳಾಗಲಿ ಅಥವಾ ಅವರಿಂದ ಬಂದಂತಹ ನೃತ್ಯಗಳಾಗಲಿ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಸುಂದರವಾದ ಜನಪದ ನೃತ್ಯವನ್ನು ನೆರವೇರಿಸುವಂಥ ತಂಡಕ್ಕೆ ಧನ್ಯವಾದಗಳು. ಇದೀಗ ಅಧ್ಯಕ್ಷರಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ಧನ್ಯವಾದಗಳು. ಶರತ್, ಟೈಮ್ ಅಪ್ ಆಗಿದೆ. ಇದಾದ ಮೇಲೆ ದೀಪಕ್ MBA ಡಿಪಾರ್ಟ್ಮೆಂಟ್ ಇಂದ ದೀಪಕ್ ಬರ್ತಾ ಇದ್ದಾರೆ. ದೇವರಾದ ತಪ್ಪಗಳಿಗೆ ಹೋಗ್ತಾ ಇದ್ದಾರೆ. ಜಡ್ಜಸ್ಗಳ ಗಮನಕ್ಕೆ, ನನ್ನ ಹೆಸರು ದೀಪಕ್ ಅಂತ ಹೇಳಿ, ಫಸ್ಟ್ ಇಯರ್ MBA ಡಿಪಾರ್ಟ್ಮೆಂಟ್. ದುಡಿಯೋದು ಯಾರಿಗಡೆ ಎಲ್ಲರಿಗೂ ಈ ಮುಸ್ಸಂಜೆಯ ಶುಭಾಶಯಗಳು. ಈ ನಿಮ್ಮ ಪ್ರೀತಿಯ ಸ್ನೇಹಿತ, ನೆಚ್ಚಿನ ಸ್ನೇಹಿತ ದೀಪಕ್ನಿಂದ ಎಲ್ಲರಿಗೂ ಈ ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಆದ್ರೆ ಎಲ್ಲರಿಗೂ ಸ್ಪೆಷಲ್ ಆಗಿ ನಾವು ಸ್ವಾಗತ ಕೋರ್ಲೇಬೇಕು. ಯಾಕಂತ ಗೊತ್ತಾ, ನನ್ನನ್ನೇ ನೋಡ್ಬೇಕು ಅಂತ ಬಂದಿರೋ ಎಲ್ಲಾ ಹುಡುಗಿರಿಗೆ, ಅವ್ರನ್ನ ನೋಡ್ಬೇಕು ಅಂತ ಕಟ್ಟು ನಿಂತಿರೋ ಹುಡುಗರಿಗೆ, ಮತ್ತೆ ನಮ್ಮನ್ನೆಲ್ಲ ಕಾಯೋದಕ್ಕೆ ಕೂತ್ಕೊಂಡಿರೋ ನಮ್ಮ ಪಠ್ಯೇತರ ಚಟುವಟಿಕೆ ವಿಭಾಗದ ಮುಖ್ಯಸ್ಥರಿಗೆ ಎಲ್ಲರಿಗೂ ಈ ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
ನೋಡ್ರಿ ನಮ್ಮ ಯೂನಿವರ್ಸಿಟಿಲಿ ಕಾರ್ಯಕ್ರಮ ನಡೆಸ್ತೇವೆ ಅನ್ನೋದೇ ತಡ. ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ಇಷ್ಟೊಂದೆಲ್ಲ ಕಣ್ಣುಗಳು ನಮ್ಮ ಯೂನಿವರ್ಸಿಟಿ ಮೇಲೆ ಬಿದ್ದಿವೆ. ಇವೆಲ್ಲ ಕಣ್ಣುಗಳನ್ನ ತೆಗಿಬೇಕು ಅಂದ್ರೆ ಒಂದು ಒಳ್ಳೆ ಪ್ರಾರ್ಥನೆ ಮಾಡ್ಲೇಬೇಕು ತಾನೆ. ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ನೇತ್ರಾ ಅಂಡ್ ಟೀಮ್ ಟು ದ ನೇತ್ರಾ ಅಂಡ್ ಟೀಮ್ ಟು ದ ಪ್ರೇಯರ್. ಸ್ವಲ್ಪ ಏನೋ ಸಮಸ್ಯೆ ಆಗ್ತಾವಪ್ಪ, ಗಪ್ಪನ ರೆಡಿಯಾಗಿ ಬಂದಿರ್ತೇವೆ, ಸಮಾಧಾನ ಮಾಡ್ಕೋಬೇಕು. ಏನು ಮಾಡಕ್ ಆಗಲ್ಲ, ಇದ್ದದನ್ನ ಅನುಭವಿಸಿ ಹಾಕೋಬೇಕು. ಏನು ಮಾಡಕ್ಕಾಗಲ್ಲ ಆದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ. ನೇತ್ರ ಮತ್ತು ತಂಡದವರಿಗೆ ಧನ್ಯವಾದಗಳು. ನೋಡ್ರಿ, ಜನಪದ ಅನ್ನೋದು ಕಣ್ಮರೆ ಆಗೋಗಿದೆ. ಆದ್ರೆ ಈ ಜನಪದಕ್ಕೆ ಪುಷ್ಟಿ ಕೊಟ್ಟಿರುವಂತಹ ಪ್ರೋಗ್ರಾಮ್ಗಳಂದ್ರೆ ಈ ತರ ಫೆಸ್ಟಿವಲ್ಗಳು ಇವನ್ಗಳನ್ನ ನಾವು ಬೆಳೆಸಲೇಬೇಕು. ಆ ತರ ಜನಪದ ಬೆಳಿಲೇಬೇಕು ಅಂದ್ರೆ ಈ ತರದ ಕಾರ್ಯಕ್ರಮಗಳು ಇರಲೇಬೇಕು. ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ಸಂತು ಅಂಡ್ ಟೀಮ್ ಟು ದ ಡೊಳ್ಳು ಕುಣಿತ. ವಾಟ್ ಎ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಂತು ಅವರಂತೂ ನೋಡಂಗಿಲ್ಲ ಕಣ್ರಿ. ಧನ್ಯವಾದಗಳು ಸಂತು ಅಂಡ್ ಟೀಮ್. ನೋಡ್ರಿ, ಎಲ್ಲರನ್ನು ವೆಲ್ಕಮ್ ಮಾಡಾಯ್ತು. ಕಾರ್ಯಕ್ರಮ ಬೇರೆ ಕೊನೆ ಸ್ಟೇಜಿಗೆ ಬಂತು. ಒಂದು ಮಾತು ಮಾತ್ರ ನಂಗೆ ಸೀರಿಯಸ್ ಆಗಿ ಹೇಳಲೇಬೇಕು ಅಂತ ಅನಿಸ್ತಾ ಇದೆ. ಏನಂತ ಅಂದ್ರೆ, ನೋಡಿ, ಜೀವನದಲ್ಲಿ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ. ಮೊದಲು ನಾವು ರೆಸ್ಪೆಕ್ಟ್ ಕೊಡೋದು ಕಲಿಬೇಕು. ಯಾಕಂದ್ರೆ ಆ ರೆಸ್ಪೆಕ್ಟ್ ಇಂದ ನಮ್ಗೆ ಇನ್ನೂ ಹೆಚ್ಚು ರೆಸ್ಪೆಕ್ಟ್ ಸಿಗುತ್ತೆ ಹೊರತು ಬೇರೆ ಏನೂ ಸಿಗಲ್ಲ. ಥ್ಯಾಂಕ್ ಯು ಎವ್ರಿಬಡಿ. ಧನ್ಯವಾದಗಳು. ಕುವೆಂಪು ಯೂನಿವರ್ಸಿಟಿ ಬ್ಲಾಸಮ್ಸ್ ಕ್ರಿಯೇಟಿವ್ ಇವೆಂಟ್ 2018 ಅದ್ಭುತವಾದಂತಹ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇತ್ತು. ಇವತ್ತಿನ ಇವೆಂಟ್ಗಳು ಬಹುಶಃ ನಾನೆಲ್ಲ ಮುಗಿದಿದೆ ಅಂತ ಅಂದ್ಕೊಳ್ತೀನಿ. ನಮಗೆ ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಸತ್ಯಪ್ರಕಾಶ್ ಸರ್ ಹಾಗೂ ತಿಪ್ಪೇಸ್ವಾಮಿ ಸರ್ ಅವರು ನಮ್ಮ ಜೊತೆಗೆ ಇದ್ರು. ತೀರ್ಪುಗಾರರ ಜಡ್ಜ್ಮೆಂಟ್ ಇದೀಗ ನೆರವೇರ್ತಾ ಇದೆ. ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಫ್ರೆಂಡ್ ಸರ್ಕಲ್ ಸೇರ್ಕೊಂಡು ಕ್ರಿಯೇಟ್ ಮಾಡಿರುವಂತಹ ಬ್ಯೂಟಿಫುಲ್ ವರ್ಡ್, ಕ್ರಿಯೇಟಿವಿಟಿ ವರ್ಡ್, ಕುವೆಂಪು ಯೂನಿವರ್ಸಿಟಿ ಬ್ಲಾಸಮ್ಸ್ ಕ್ರಿಯೇಟಿವಿಟಿ ವರ್ಡ್ 2018. ಎಲ್ಲ ಇವೆಂಟ್ಗಳು ಈ ದಿನದ ಎಲ್ಲ ಇವೆಂಟ್ಗಳು ಮುಕ್ತಾಯಗೊಂಡಿರ್ತದೆ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ, ಭಾಗವಹಿಸಿದಂತಹ ಎಲ್ರಿಗೂ ಬಹುಮಾನಗಳಿರುತ್ತೆ. ಅಂಡ್ ಫಸ್ಟ್ ಹಾಗೂ ಸೆಕೆಂಡ್ ಪ್ರೈಸಸ್ಗಳನ್ನ ನಾವು ನೋಡ್ತಾ ಇದೀವಿ. ಈ ಗೋಲ್ಡನ್ ಮೂಮೆಂಟ್ ಇದೆಯಲ್ಲ, ಆ ಗೋಲ್ಡನ್ ಪ್ರೈಸ್ ತಗೊಳ್ಳೋ ಗೋಲ್ಡನ್ ಮೂಮೆಂಟ್ ನಿಮ್ದಾಗಿದೆ. ಇದು ವಿಶ್ವವಿದ್ಯಾಲಯದಲ್ಲಿ ಪ್ರಪ್ರಥಮ ಬಾರಿಗೆ ವಿನೂತನವಾಗಿ ಆಯೋಜನೆಗೊಂಡಂತಹ ಕ್ರಿಯೇಟಿವಿಟಿ ಫೆಸ್ಟ್ 2018. ಲೆಟ್ಸ್ ಕ್ರಿಯೇಟ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಆಂಕರಿಂಗ್ ನ ಜಡ್ಜ್ಮೆಂಟ್ ತೀರ್ಪುಗಾರಿಕೆ ನೆರವೇರ್ತಾ ಇದೆ. ತೀರ್ಪುಗಾರರಿಗೆ ಆಗಮಿಸಿದಂತಹ ಸರ್ವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದೀಗ ಸಂತೋಷ್ ಶ್ರುತಿ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಮುಸ್ಸಂಜೆಯ ವೇಳೆಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ಈಗ ಮೊದಲ ಕಾರ್ಯಕ್ರಮವಾಗಿ ಕನ್ನಡದ ರ್ಯಾಪರ್, ವಿಶ್ವವಿದ್ಯಾಲಯದ ಪ್ರತಿಭೆ, ಸಾಗರದ ಪ್ರತಿಭೆ ನಿಮ್ಮ ಮುಂದೆ ಕಾರ್ಟು ಜಾಕ್ಸನ್ ಯೂಟ್ಯೂಬ್ನಲ್ಲಿ 6 ಅದ್ಭುತ ವಿಡಿಯೋಗಳನ್ನು ಬಿಡುಗಡೆ ಮಾಡಿರುವಂತಹ ಯುವ ಪ್ರತಿಭೆ ಕಾರ್ಟು ಜಾಕ್ಸನ್, ಕನ್ನಡದ ರ್ಯಾಪರ್. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಳೋಣ. ನೋಡಿ ಮಾಡಿತು ನನಗೆ ಅವಳ ಕಣ್ಗಳು, ನನ್ನ ನೋಡುತ್ತ ನಗುತ್ತಾ ಹೋಗುತ್ತಿರುವಳು. ಅವಳ ಹತ್ರ ಏನಂತ ಮಾತಾಡಿ, ಏನಂತ ಹೇಳಿ, ನನ್ನ ಹೃದಯದ ಬಡಿತದ ಮಿಡಿತ ನಿಂತೋಗಿದೆ. ಅದೇ ಒಂದು ಮಾತು ಕೇಳಿಕೊಳ್ಳೆ, ನಿನ್ನ ತರ ಇಲ್ಲಿ ಯಾರು ಇಲ್ವೇ, ನಗುತ್ತಿರು ನನ್ನಲ್ಲೇ. ಬಾ ಬಾ ಮಾತಾಡು ಬಾರೆ, ಮಾತಾಡು ಬಾರೆ, ಮಾತಾಡು ಬಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರು ಅಭಿನಂದಿಸಬೇಕು. ಬೇಗ ಬೇಗ ಹೇಳು ಬಾ, ನಿನ್ನ ನೋಡಿದ ಆ ಕ್ಷಣ ಮರೆಯಲು ಸಾಧ್ಯವೇ? ನಿನ್ನ ಕಣ್ಣಿನ ನೋಟವು
ಕೊಲ್ಲುತ್ತಿದೆ ನನ್ನನೇ ಹೋಗಲ್ಲು ನನ್ನನ್ನು ಕಾರಿ ಯಾರಾದ್ರೂ ಕಾಪಾಡಿ ನನ್ನ ಮನದಲ್ಲಿ ನಿನ್ನದೇ ಧ್ಯಾನ ಶುರುವಾಗಿದೆ ಒಂದು ಮಾತು ಕೇಳಿಕೊಳ್ಳೆ ನಿನ್ನ ತರ ಇಲ್ಲಿ ಯಾರು ಇಲ್ಲವೇ ನಗು ನಗುತ್ತಿರು ನನ್ನಲ್ಲೇ ಬಾ ಬಾ ಮಾತಾಡು ಬಾರೆ ಮಾತಾಡು ಬಾರೆ ಮಾತಾಡು ಬಾರೆ ಶುರು ಮಾಡಲಿ ಏನು ಭಾವನಾ ನಾನು ಹಾಡಲಿ ಮಾಡಬೇಕಾ ಓಕೆ ಬಾಯ್ ಅಷ್ಟೊಂದಲ್ಲಟ್ಟಿಗೆ ಕೂದಲುಗಳು ಟಾಪ್ನಲ್ಲಿರೋ ಅಪ್ಸರೆಯ ಮಗಳು ಎಷ್ಟು ಬರೆದರೂ ಸಾಲುದಿಲ್ಲ ಹೊಗಳು ನಿನ್ನ ನೋಡಿ ನಾಚುತ್ತಿವೆ ಬೆಳೆದಿರೋ ಹೂಗಳು ಕಂಗಳು ತುಂಬಾ ಕ್ಯೂಟಿಯಾಗಿದೆ ಸದಾ ಅದನ್ನೇ ನೋಡ ನನ್ನ ಡ್ಯೂಟಿಯಾಗಿದೆ ಹೃದಯವ ಬಳಿಸವ ನಾನು ಡ್ಯೂಟಿ ಮಾಡಿದೆ ಹೇಳ ಎಷ್ಟು ಜನ ನನ್ನನ್ನು ಹಾಳು ಮಾಡಿದೆ ಚಪ್ಪಾಳೆ ಮೂಲಕ ಕಾಂಗ್ರೆಸ್ ಅವರನ್ನ ಹುರಿದುಂಬಿಸಬೇಕು ಅಂತ ಕೇಳ್ಕೊತಾ ಇದ್ರೆ ಸ್ನೇಹಿತರೆ, ಈಗ ನಿಮ್ಮ ಮುಂದೆ ಒಂದು ಅದ್ಭುತವಂತ ನೃತ್ಯ ಮಂಜುನಾಥ್ MP8 ವಿದ್ಯಾರ್ಥಿ ಇವರಿಂದ ನೋಡಿ ಎಂಜಾಯ್ ಮಾಡಿ ಚಪ್ಪಾಳೆ ತಟ್ಟಿ. ಸ್ನೇಹಿತರೆ, ಯಾರಾದ್ರೂ ಕಾರ್ಯಕ್ರಮಗಳನ್ನು ಕೊಡೋದಿದ್ರೆ ವೇದಿಕೆ ಮುಕ್ತವಾಗಿದೆ, ಬನ್ನಿ ಹೆಸರು ಪಡಿಸಿ ಎಲ್ಲರನ್ನ ಮನೋರಂಜಿಸಿ. ವೇದಿಕೆ ನಿಮಗಾಗಿ. ಮುಂದಿನ ತಯಾರಿ ಬಾಬಣ್ಣ, ನಮ್ಮ ಪ್ರೀತಿಯ ಅಣ್ಣ, ನಮ್ಮ ವಿಭಾಗದ ಅಣ್ಣ ಸಿದ್ಧರಾಗ್ತಾ ಇದ್ದಾರೆ. ಅವರ ಕಂಠ ಮಾಧುರ್ಯದಿಂದ ಗಾನ ಸುಧೆಯನ್ನ ಹರಿಸ್ತಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಮಂಜುನಾಥ್ ಅವರಿಂದ ನೃತ್ಯ ನೋಡಿ ಎಂಜಾಯ್ ಮಾಡಿ.
ಆ ಜಯದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಾವೇನು ಕೊಡೋಕ್ಕಾಗಲ್ಲ, ಚಪ್ಪಾಳೆ ಕೊಡ್ಬೋದು, ಚಪ್ಪಾಳೆ ಕೊಡೋಕ್ಕೆ ಕುಂದಿಸ್ತಾರ ಜೋರದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಈಗ ನಿಮ್ಮ ಮುಂದೆ ಬಬ್ರುವಾಹನ ಬರ್ತಾ ಇದ್ದಾರೆ. ಅವರ ಒಂದು ಅಭಿನಯವನ್ನ ಕೇಳಿ ಆನಂದಿಸಿ ಎಂಜಾಯ್ ಮಾಡಿ. ಏನ್ ಬರ್ಲಿಲ್ಲ ನಿಂದು ಕೆಂಗನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಶಕ್ತಿನಿಂದ ನಿಲ್ಲ ಪರಮಪತಿ ನಿನ್ನ ಪುಣ್ಯವೆಲ್ಲ ಉಳಿದೋಡಿ ಪಾಪದ ಮೂಟೆ ನಿನ್ನ ಹೆಗಲಾಗ್ತಿದೆ. ಎತ್ತು ನಿನ್ನ ಗಾಂಡೀವ ಓಡು, ಪರಮೇಶ್ವರರು ಕೊಟ್ಟ ಆ ನಿನ್ನ ಪಾಶುಪದಾಸ್ತ್ರ. ಶಿವನನ್ನು ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂತ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮದ ಬಗ್ಗೆ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅಗವಿರುಳು ನೆರಳಂತೆ ತಲಕಾಡು ಕಾಪಾಡಿ ದೈವ ತಂದಿಟ್ಟ ಆಯದು ನಂದನ. ಅವನಿಲ್ಲದೆ ಬಂದ ನೀನು ಗುಣಕ್ಕೆ ಸಮಾನ. ಅಸಹಾಯ ಶೂರನ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪದವಂ ಪಡೆದವನೋ ಆಗ್ರಹದಳೆದುರಾದ ಹರಿದಳಂ ನಿಗ್ರಹಿಸ ವ್ಯಾಘ್ರದಿಗನೋ ಉಗ್ರ ಪ್ರತಾಪಿ. ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿಯಡಗಿತ್ತು ಈ ನಿನ್ನ ಶೌರ್ಯ? ನೂಪುರಂಗಳ ಕಟ್ಟಿ ನಟಿಸಿದ ಕಥೆಯೆಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದಿ ನುಗ್ಗಿ ತಳದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲು ಗುಂಡಿಗೆಯ ನಿನಗೆಲ್ಲು ಖಂಡಿಸದೆ ಉಳಿಸುವೆ ಹೋಗಲು ಶಿಖಂಡಿ. ಪಡಪಡೋ ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲ ಮೂಡ ಬಂಡರದೆಯ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಮವೀರುವ ಈ ಕಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳು ಕಂಡ ಕೀರ್ತಿಕ ಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಸಮರದೋ ಕಲಿಪಾತನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಬಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಬಡಿಸಿ ಬರುತ್ತಿದೆ ನೋಡು ಹಂತಕನ ಆಹ್ವಾನ. ಹಂತಕನಿಗೆ ಹಂತಕನು ಈ ಬಬ್ರುವಾಹನ. ಸರಿಬಡಿ ಜೋರಾದ ಚಪ್ಪಾಳೆಯೊಂದಿಗೆ ಬಬ್ರುವಾಹನದ ಡೈಲಾಗ್ಸ್ಗಳನ್ನೆಲ್ಲ ನಮ್ಗೆಲ್ಲ ಮತ್ತೊಮ್ಮೆ ರೀಕಾಲ್ ಮಾಡಿ ತಗ್ಗೆ. ಈಗ ನಿಮ್ಗೆ ಯಾರು ಬರ್ತಿದ್ದಾರೆ ಗೊತ್ತಾ ವೇದಿಕೆ ಮೇಲೆ? ಗೊತ್ತಿಲ್ಲ. ನಮ್ಮ ಪ್ರೀತಿಯ ಅಣ್ಣ, ನಮ್ಮ ವಿಭಾಗದ ಅಣ್ಣ, ನಮ್ಮ ನಿಮ್ಮೆಲ್ಲರ ಬಾಬಣ್ಣ ಅವರ ಸಾಂಗನ್ನ ಕೇಳಿ ಎಂಜಾಯ್ ಮಾಡಿ. ಮುನಿಯಪ್ಪ ಅವರು, ಲೋಕಿ ಅವರು ನಿನ್ನೆ ತಮ್ಮ ಮಧುರ ಕಂಠದಿಂದ ಎಲ್ಲರನ್ನ ರಂಜಿಸಿದ್ರು. ಅವರು ಸಿದ್ಧರಿರ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಾಟ್ನಿ ವಿಭಾಗದ ಲೋಕಿ ಅವರು ಮುಂದಿನ ದಾರಿ. ಇದೀಗ ಇಂಗ್ಲಿಷ್ ವಿಭಾಗದ ನಮ್ಮೆಲ್ಲರ ನೆಚ್ಚಿನ ಬಾಬಣ್ಣ ನೀನಿರುವುದು 3 ದಿವಸ
ದಿವಸ ಹೋಯ್ತು ಮಾಡು ಮನಸ ನೀರು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳ್ತಾರ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಕೆಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಹೋಯ್ತು ಮಾಡು ಮನಸ ನೀನಿರುದು 3 ದಿವಸ ಹೋಯ್ತು ಮಾಡು ಮನಸ ನೀನಿರುದು 3 ದಿವಸ ಹಾಕಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದೇಶವೆಂದ ಕಂತೆ ಸುತ್ತು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀವು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿಮಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀವು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿಮಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿ ಇರದು ಬಾಡಿ ಜನನಿಯಾಗ ನಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಬೇರು ತಂದೆ ಬರಲು ಬೇರು ಎಂದೇ ವಯಸ್ಸು ಮಾಡು ಮನಸ ನೀನಿರುದು 3 ದಿವಸ ವಯಸ್ಸು ಮಾಡು ಮನಸ ನೀನಿರುದು 3 ದಿವಸ ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ಎಂದು ನೆರೆಯದಿಂದ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ಎಂದು ನೆರೆಯಬೇಡ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಢ ಪ್ರೀತಿ ಅಮೃತವ ವರ್ಣ ಸರಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಮಾಡು ಮನಸ ನೀನಿರುದು 3 ದಿವಸ ವಯಸ್ಸು ಮಾಡು ಮನಸ ನೀನಿರುದು 3 ದಿವಸ ಉಸಿರು ನಿಂತನಾಗೆ ನಿನ್ನ ಹೆಸರು ಹೇಳ್ತಾರ ಉಸಿರು ನಿಂತನಾಗೆ ನಿನ್ನ ಹೆಸರು ಹೇಳ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಕೆಟ್ಟ ಕಟ್ಟುತ್ತಾರ ನಿನ್ನ ಸುತ್ತು ಹಾಕುತ್ತಾರ ವಯಸ್ಸು ಮಾಡು ಮನಸ ನೀನಿರುದು 3 ದಿವಸ ವಯಸ್ಸು ಮಾಡು ಮನಸ ನೀನಿರುದು 3 ದಿವಸ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದಾರೆ ಕುವೆಂಪು ಯೂನಿವರ್ಸಿಟಿ ಬ್ಲಾಸಮ್ಸ್ ಕ್ರಿಯೇಟಿವಿಟಿ ಫೆಸ್ಟ್ 2018 ವಿನೂತನ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಗೌರವಪೂರ್ವ
ತುಂಬ ಧನ್ಯವಾದಗಳು. ಸ್ನೇಹಿತರೆ, ಈಗ ವಾಗ್ಮಿ ವಿಭಾಗದ ಲೋಕೇಶ್ ಅವರು ತಮ್ಮ ಮಧುರ ಕಂಠದ ಮೂಲಕ ಈ ಮುಸ್ಸಂಜೆಯನ್ನ ಸುಂದರವಾಗಿಸಲಿದ್ದಾರೆ. ಅವರನ್ನ ತುಂಬ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರೇಮದ ಸೀರೆ ಬಂಗಾಳು 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 ಕಟ್ಟೋರಿ ಬಂದಾಳು ಬಂದಾಳು ಬೆಟ್ಟದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ಸಂತೆ